Morning. So ಎಲ್ಲರಿಗೂ ಸಹ ವಂದನೆಗಳು. It's a pleasure to be with you this morning. ನಿಮ್ಮ ಮಧ್ಯದಲ್ಲಿರುವುದು ನನಗೆ ಬಹಳ ಸಂತಸವಾಗಿದೆ. You would turn with me to Mark chapter 4. ಮಾರ್ಕನ ಬರೆದ ಸುವಾರ್ತೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. 4ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. We've now come to the first of two extensive teachings that Jesus does in the Gospel of Mark. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಎರಡು ವಿಶಿಷ್ಟವಾದಂತಹ ಆತನ ಬೋಧನೆಗಳಲ್ಲಿ ನಾವು ಈಗ ಎರಡನೇ ಒಂದು ಭಾಗಕ್ಕೆ ನಾವು ಬಂದಿದ್ದೇವೆ. When I say extensive, it's according to Mark, it's not extensive. Mark is a very quick book. He says immediately a lot of times. ಅತ್ಯಂತ ಸುದೀರ್ಘವಾದಂತಹ ಒಂದು ಉಪದೇಶ ಎಂಬುದಾಗಿ ಹೇಳುವಾಗ ಅದು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಹಾಗೆ ಬರುವುದಿಲ್ಲ. ಚುಕ್ತವಾಗಿ ಅತ್ಯಂತ ಕ್ಲಿಪ್ತವಾಗಿ ಆತನು ತನ್ನ ಸಂದೇಶವನ್ನು ಕೊಡುವಂತಹ ಒಂದು ಸುವಾರ್ತೆ ಅದು ಮಾರ್ಕನ ಬರೆದ ಸುವಾರ್ತೆ. But in Mark, this is the only place you're going to get extensive teaching on parables in chapter 4. ಅದು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಸಾಮ್ಯಗಳ ಒಂದು ವಿಷಯಕ್ಕೆ ಬಂದಾಗ ಅಲ್ಲಿ ಸುದೀರ್ಘವಾದಂತಹ ಒಂದು ಉಪದೇಶವನ್ನು ನಾವು ಅಲ್ಲಿ ಓದುವಂತರಾಗಿದ್ದೇವೆ. And in chapter 13, you'll have the Olivet Discourse, another full chapter actually. ಅಲ್ಲಿ ಮುಂದಿನ 14ನೇ ಅಧ್ಯಾಯಕ್ಕೆ ಬಂದಾಗ ಪರ್ವತ ಪ್ರಸಂಗದ ಆ ಒಂದು ಸುದೀರ್ಘವಾದಂತಹ ಒಂದು ಉಪದೇಶವನ್ನು ಸಹ ಅಲ್ಲಿ ಓದುವಂತರಾಗಿದ್ದೇವೆ. Compared to Matthew's 3 chapters, Sermon on the Mount, and 2 chapters, Olivet Discourse, it's really not much. ಅದೇ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಕಾಣುವಂತಹ ಒಂದು ಪರ್ವತ ಪ್ರಸಂಗ ಅದರಲ್ಲೂ ಸಹ ನಾವು ಸುದೀರ್ಘವಾದಂತಹ ಸಂಗತಿಯನ್ನು ಓದ್ತೇವೆ. Okay, so Mark has already invested a lot of time in the first 2 chapters painting this portrait that we've been talking about. ನಾವು ಈಗಾಗಲೇ ಎರಡು ಅಧ್ಯಾಯಗಳಲ್ಲಿ ಮಾರ್ಕನು ಯೇಸು ಕ್ರಿಸ್ತನ ಆ ಒಂದು ಚಿತ್ರಪಟವನ್ನು ಬಿಡಿಸುವಂತಹ ಆ ಸುಂದರವಾದಂತಹ ಸಂಗತಿಯನ್ನು ನಾವು ನೋಡ್ತಾ ಈಗಾಗಲೇ ಸುದೀರ್ಘವಾದ ಸಮಯ ನಾವು ಕಳೆದಿದ್ದೇವೆ 2 ಅಧ್ಯಾಯಗಳಲ್ಲಿ. He paints the portrait that Jesus Christ is the Son of God, and he starts in verse 1 of chapter 1. ಅಲ್ಲಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಕ್ರಿಸ್ತನು ಆತನು ದೇವಕುಮಾರನು ಎಂಬುದಾಗಿ ಆ ಒಂದು ಚಿತ್ರಪಟವನ್ನು ಆತನು ರೂಪಿಸುವಂತಹ ಸಂಗತಿಯನ್ನು ನಾವು ನೋಡ್ತಾ ಬಂದಿದ್ದೇವೆ. As we said last time, the evidence is overwhelming. ಅಲ್ಲಿ ಅದು ಕೊಟ್ಟಂತಹ ಒಂದು ಸಾಕ್ಷಿಗಳು ನಿಜವಾಗಿ ಒಂದು ರೀತಿಯಲ್ಲಿ ಗರ ಬಡಿದಂತಹ ಒಂದು ಸಂಗತಿಯ ಸಾಕ್ಷೀಕರಿಸುವಂತಹ ಸಂಗತಿಯನ್ನು ನಾವು ನೋಡಿದೆವು. Undeniable proof. ಒಂದು ರೀತಿಯಲ್ಲಿ ಯಾರು ಸಹ ಅಲ್ಲೆಗಳಲ್ಲಿ ಕಾಗದೇ ಇರುವಂತಹ ಒಂದು ಸಾಕ್ಷಿ ಕೊಡುವಂತಹ ಸಂಗತಿಯನ್ನು ನಾವು ನೋಡಿದೆವು. Like Nicodemus, the teacher of all of Israel, comes and he tells Jesus, "We know that you're from God." ಅಲ್ಲಿ ನಿಕೋದೇಮನು ತಾನೇ ಆತನ ಇಸ್ರಾಯೇಲರ ದೊಡ್ಡ ಉಪದೇಶಕನ ಆತನು ಬಂದು ನಮಗೆ ಚೆನ್ನಾಗಿ ಗೊತ್ತಿತ್ತು ನೀನು ದೇವರ ಬಳಿಯಿಂದ ಬಂದಂತವನು ಎಂಬುದಾಗಿ ಆತನು ಸಾಕ್ಷೀಕರಿಸಿದಂತಹ ಸಂಗತಿಯನ್ನು ನಾವು ನೋಡಿದೆವು. Because no one can do the things that you do unless God were with him. ಅಲ್ಲಿ ದೇವರು ನಿನ್ನ ಜೊತೆಯಲ್ಲಿ ಇರದ ಹೊರತು ನೀನು ಈ ರೀತಿಯಾದ ಸಂಗತಿಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ಹೇಳಿದನು. But of course, he still calls him a teacher and he still calls him a man. ಆದ್ರೆ ಅಷ್ಟೆಲ್ಲ ಆತನಿಗೆ ಗೊತ್ತಿದ್ದಾಗಿ ಸಹ ಆತನು ಇನ್ನೂ ಸಹ ಆತನನ್ನು ಬೋಧಕನೇ ಒಬ್ಬ ಮನುಷ್ಯನೇ ಎಂಬುದಾಗಿ ಆತನನ್ನು ಸಂಬೋಧನೆ ಮಾಡಿದಂತಹ ಸಂಗತಿಯನ್ನು ನಾವು ನೋಡ್ತೇವೆ. And just like the Pharisees and just like the crowds, he really denied his deity. ಅಲ್ಲಿ ಪರಿಸರ ಹಾಗೆ ಮತ್ತು ಅಲ್ಲಿ ಜನ ಸಮೂಹದ ಹಾಗೆ ಆತನು ಇನ್ನೂ ಸಹ ಆತನ ಒಂದು ದೈವತ್ವವನ್ನು ಅಲ್ಲೆಗಡದಂತಹ ಒಂದು ಸಂಗತಿಯನ್ನು ಆತನ ಕುರಿತಾಗಿ ನಾವು ಓದ್ತೇವೆ. Chapter 3, we saw that the Pharisees had said that Jesus does these miracles by the power of Beelzebul. ಅಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ಪರಿಸರ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಿದಂತ ಮಾತು ಈತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ ಎಂಬುದಾಗಿ ಅವರು ಹೇಳಿದರು. The prince of the demons. ಅಲ್ಲಿ ದೆವ್ವಗಳ ಒಡೆಯನಾದಂತ ಬೆಲ್ಜೆಬೂಲನು. The crowds were divided. ಅಲ್ಲಿದ್ದಂತ ಜನ ಸಮೂಹದ ವಿಭಾಗವಾಯಿತು. Some believed that he was from God, he was miraculous. Others believed that he was insane and he was demonic. ಅಲ್ಲಿ ಕೆಲವರು ಆತನು ದೇವಕುಮಾರನಾಗಿದ್ದಾನೆ, ದೇವರಿಂದ ಬಂದಂತವನು ಎಂಬುದಾಗಿ ಹೇಳಿದರು. ಕೆಲವರು ಈತನಿಗೆ ಹುಚ್ಚು ಹಿಡಿದದ್ದು, ಈತನು ದೇವಗಳ ಒಡೆಯನಿಂದ ಈತನು ಈ ಸಂಗತಿಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಅಪಾದನೆ ಮಾಡಿದರು. Even his own family members thought that he was out of his mind. ಅಲ್ಲಿ ಆತನ ಸ್ವಂತ ಕುಟುಂಬದವರು ಈತನಿಗೆ ಒಂದು ರೀತಿಯಲ್ಲಿ ಹುಚ್ಚು ಹಿಡಿದಿದೆ ಎಂಬುದಾಗಿ ಅವರು ಹೇಳಿದರು. And we saw last time as we ended chapter 3, Jesus turns to his disciples and he says, "You are my brothers and my sisters and my mother." ಮತ್ತು ಅಲ್ಲಿ 3ನೇ ಅಧ್ಯಾಯ ಕಡೆ ವಚನಕ್ಕೆ ಬಂದಾಗ ಅಲ್ಲಿದ್ದಂತ ಶಿಷ್ಯರನ್ನು ಆತನು ಸಂಬೋಧನೆ ಮಾಡ್ತಾ ಆತನು ಹೇಳಿದಂತ ಮಾತು, ನೀವೇ ನನಗೆ ಅಕ್ಕ ತಂಗಿಯರು ತಂದೆ ತಾಯಿರಾಗಿದ್ದೀರಿ ಎಂಬುದಾಗಿ ಆತನು ಹೇಳಿದನು. You who hear and do the will of God. ನೀನು ನನ್ನ ವಾಕ್ಯವನ್ನು ಕೇಳಿ ಆ ದೇವರ ಚಿತ್ತವನ್ನು ಅನುಸಾರವಾಗಿ ಜೀವಿಸುವಂತವರು ಎಂಬುದಾಗಿ ಹೇಳಿದರು. So that's the context where chapter 4 now starts. ಬಟ್ ಈ ಒಂದು ಪ್ರಸ್ತಾಪದ ಹಿನ್ನೆಲೆಯಲ್ಲಿ ಹೊಂದಿದಂತದಾಗಿ 4ನೇ ಅಧ್ಯಾಯ ಅದು ಪ್ರಾರಂಭವಾಗುವಂತದಾಗಿದೆ. The rejection of Jesus by the people. ಅಲ್ಲಿದ್ದಂತ ಜನಸಮೂಹ ಯೇಸು ಕ್ರಿಸ್ತನನ್ನು ಅದು ತಿರಸ್ಕಾರ ಮಾಡಿತು. And those who have come to him in true faith being his true disciples. ಈಗ ಅವರು ನಿಜವಾದಂತ ಶಿಷ್ಯರಾಗಿ ಕೆಲವರಲ್ಲಿ ಆತನ ಹಿಂದೆ ಬಂದಂತಹ ಸಂಗತಿಯನ್ನು ಓದ್ತೇವೆ. And now he speaks in parables to hide the truth from the crowds and to reveal the truth to his true disciples. ಈಗ ಆತನು ಸಾಮ್ಯಗಳ ರೂಪದಲ್ಲಿ ಅಲ್ಲಿ ಆತನ ಉಪದೇಶವನ್ನು ಪ್ರಾರಂಭಿಸಿದ ಯಾಕೆಂಬುದಾಗಿ ಹೇಳಿದರೆ ಅಲ್ಲಿ ಅಡಕವಾದಂತಹ ಸತ್ಯವು ಅಲ್ಲಿದ್ದಂತಹ ಸಾಮಾನ್ಯ ಜನಸಮೂಹಕ್ಕೆ ಅದು ಗೊತ್ತಿಲ್ಲದ ಹಾಗೆ ಮತ್ತು ಅಲ್ಲಿದ್ದಂತಹ ಶಿಷ್ಯರಿಗೆ ಅದು ಅರಿವಾಗುವ ಹಾಗೆ ಆತನು ಸಾಮ್ಯಗಳ ರೂಪದಲ್ಲಿ ಉಪದೇಶವನ್ನು ಪ್ರಾರಂಭಿಸಿದನು. Let's just read. I know it's a long passage, but we can read it. Chapter 4, verses 1 through 20. 1ನೇ ಅಧ್ಯಾಯದಿಂದ 20ನೇ ವಚನ ತನಕ ನಾವು ಓದಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ ಸುದೀರ್ಘವಾದಂತಹ ಸಂಗತಿ. ಆತನು ತಿರುಗಿ ಸಮುದ್ರದ ದಡದಲ್ಲಿ ಉಪದೇಶ ಮಾಡುತ್ತಿದ್ದನು. ಬಹುಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನು ಸಮುದ್ರದಲ್ಲಿದ್ದ ದೋಣಿ ಹತ್ತಿ ಕೂತುಕೊಂಡನು.
ಆ ಜನರೆಲ್ಲರೂ ಸಮುದ್ರದ ಹತ್ತಿರ ನೆಲದ ಮೇಲೆ ಇದ್ದರು. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಉಪದೇಶ ಮಾಡಿದನು. ಆ ಉಪದೇಶದಲ್ಲಿ ಅವರಿಗೆ ಹೇಳಿದ್ದೇನೆಂದರೆ, ಕೇಳಿರಿ, ಬಿತ್ತುವನು ಬಿತ್ತುವುದಕ್ಕೆ ಹೊರಟನು. ಬಿತ್ತುವಾಗ ಕೆಲವು ಬೀಜ ದಾರಿಯ ಮೊಗಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು, ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟದ್ರಿಂದ ಅವು ಫಲ ಕೊಡಲಿಲ್ಲ. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲವನ್ನು ಕೊಟ್ಟವು ಎಂದು ಹೇಳಿ ಕೇಳುವುದಕ್ಕೆ ಕಿವಿಯವನು ಕೇಳಲಿ ಅಂದನು. ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರು ಕೂಡ ಈ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ. ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿವೆ. ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು, ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳಬಾರದು. ಹಾಗೆ ಕಂಡು ತಿಳ್ಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನು ಹೊಂದಾರು ಎಂದೇ ಮರೆ ಮಾಡಲಾಗಿದೆ. ಆಮೇಲೆ ಆತನು ಅವರಿಗೆ ಹೇಳಿದ್ದೇನೆಂದರೆ, ಈ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ಲವೋ? ಹಾಗಾದರೆ ನನ್ನ ಎಲ್ಲಾ ಸಾಮ್ಯಗಳನ್ನು ಹೇಗೆ ತಿಳ್ಕೊಂಡಿರಿ? ಆ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ ಮೊಗ್ಗುಲಾಗಿರುವವರು. ಅದೇ ಪ್ರಕಾರ ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ. ತಮಗೆ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬಿಡುತ್ತಾರೆ. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವವರು. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳ ಮೇಲನ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾರೆ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟಾಗಲಿ, 60ರಷ್ಟಾಗಲಿ, 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಅಂದನು ಎಂಬುವಂತಹದ್ದೇ. Okay. That's a long passage. That was just the one parable. ಬೇರೆ ಇದು ಸುದೀರ್ಘವಾದಂತಹ ಒಂದು ಅಧ್ಯಾಯದಾಗಿದೆ. ಆದ್ರೆ ಒಂದು ಸಾಮ್ಯದ ಒಂದು ವಿವರಣೆಯನ್ನು ನಾವು ಇಲ್ಲಿ ಓದುವಂತರಾಗಿದ್ದೇವೆ. Now that extended portion of the parable is all the way down to verse 34. ಅಲ್ಲಿ ಅದರ ಇನ್ನು ಸುದೀರ್ಘವಾದಂತಹ ಇನ್ನು ಮುಂದಿನ ಸಂಗತಿಯನ್ನು 33ನೇ ವಚನದಿಂದ ಮುಂದಕ್ಕೆ ನಾವು ಓದುವಂತರಾಗಿದ್ದೇವೆ. I just spent that time to kind of give you an overview, and also because it's so important. ಯಾಕೆ ಇದು ಈ ಒಂದು ಸಾಮ್ಯ ಅತ್ಯಂತ ಬಹಳ ಮುಖ್ಯವಾದಂತು. ಅದರಿಂದ ಒಂದು ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ನಾವು ನೋಡುವಂತರಾಗಿರೋಣ. In fact, we'll spend more time on this than I've spent on other stuff before. ಈಗಾಗಲೇ ನಾವು ಕೆಲವು ಸಂಗತಿ ವಿಷಯಗಳಲ್ಲಿ ಈಗಾಗಲೇ ಹೆಚ್ಚಾದಂತಹ ಸಮಯ ನಾವು ಕಳೆದಿದ್ದೇವೆ. Just because it's so important. In fact, Jesus thinks it's important. ಯೇಸು ಕ್ರಿಸ್ತನು ಹೇಳುವಂತ ಮಾತು ಇದನ್ನು ಬಹಳ ಪ್ರಾಮುಖ್ಯವಾದಂತಹ ಒಂದು ಸಾಮ್ಯ ಇದಾಗಿದೆ ಎಂಬುದಾಗಿ ಆತನು ಹೇಳಿದನು. Look at verse 13 of Mark 4. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ ಗಮನಿಸಿ. Jesus said to them, "Do you not understand this parable? How then will you understand all the parables?" ಆಮೇಲೆ ಆತನು ಅವ್ರಿಗೆ ಹೇಳಿದ್ದೇನೆಂದ್ರೆ, ಈ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ಲವೋ? ಹಾಗಾದ್ರೆ ನನ್ನ ಎಲ್ಲಾ ಸಾಮ್ಯಗಳನ್ನು ಹೇಗೆ ತಿಳ್ಕೊಂಡಿರಿ? So if you get this parable, you'll be able to get the rest of the parable. ಈ ಒಂದು ಸಾಮ್ಯವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಬೇರೆ ಸಾಮ್ಯಗಳು ಸಹ ನಿಮಗೆ ಸ್ಪಷ್ಟವಾಗಿ ಅದು ಅರ್ಥವಾಗುವಂತಾಗಿದೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. Okay, so in 3 of the 4 Gospels, this parable is there. ಬೇರೆ ನಾವು ಬೇರೆ ಸುವಾರ್ತೆಗಳಲ್ಲೂ ಸಹ ಈ ಒಂದು ಸಾಮ್ಯವನ್ನು ಬರೆಯಲ್ಪಟ್ಟಿದೆ. Of course, John has no parables, so it's the three synoptic Gospels. ಆ 3 ಸಿನಾಪ್ಟಿಕ್ ಗಾಸ್ಪಲ್ಸ್ ಅಲ್ಲಿ ಈ ಒಂದು ಸಾಮ್ಯದ ಕುರಿತಾಗಿ ನಾವು ಓದ್ತೇವೆ. This is one of the few parables that Jesus ever explains. ಅದು ಬಹಳ ಕೆಲವಾದಂತಹ ಒಂದು ವಿಷಯಗಳಲ್ಲಿ ಆತನು ವಿವರಿಸಿದಂತಹ ಸಂಗತಿಯಲ್ಲಿ ಇದು ಸಹ ಒಂದಾಗಿದೆ. Of course, we find out later he explains all of them to his disciples, but this is one of the few that we see written down that he explains it in writing. ಆದ್ರೆ ಬರಹದ ರೂಪದಲ್ಲಿ ಆ ಒಂದು ಸಾಮ್ಯವು ವಿವರಿಸಲ್ಪಟ್ಟಂತಹ ಆ ಒಂದು ಸಂಗತಿಯಲ್ಲಿ ಇದು ಸಹ ಒಂದಾಗಿದೆ. It's not primarily a parable about a sower. ಅಲ್ಲಿ ಬಿತ್ತುವನ ಕುರಿತಾದಂತಹ ಸುದೀರ್ಘವಾದ ಆತನ ಕುರಿತಾಗಿ ನಿರ್ದಿಷ್ಟವಾದ ಸಂಗತಿ ಅಲ್ಲ. Because nothing really is said about the sower, he just sows. ಅಲ್ಲಿ ಅದನ್ನು ಬಿತ್ತುವವನು ಬರೀ ಆತನ ಬಿತ್ತಿದನು ಎಂಬುದಾಗಿ ಆತನ ಕುರಿತಾಗಿ ಹೇಳ್ತೀವಿ. ಆತನ ಕುರಿತಾಗಿ ಏನು ಸಹ ಅಲ್ಲಿ ಬರೆಯಲ್ಪಟ್ಟಿಲ್ಲ. And it's not primarily a parable about seed. ಆದ್ರೆ ಇಲ್ಲಿ ಮುಖ್ಯವಾಗಿ ಅಲ್ಲಿ ಬಿತ್ತಲ್ಪಟ್ಟಂತ ಬೀಜದ ಕುರಿತಾದಂತಹ ಒಂದು ಸಾಮ್ಯ ಇದಾಗಿದೆ. Because only one thing is said about the seed. ಆದ್ರೆ ಅದು ಆ ಒಂದು ಬೀಜದ ಕುರಿತಾಗಿ ಒಂದು ಸಂಗತಿಯನ್ನು ಆತನು ಹೇಳಿದನು. In Luke's version of this parable, he says that the seed is the word of God. ಅಲ್ಲಿ ಒಂದು ಬೀಜ ಎಂಬುದಾಗಿ ಹೇಳೋದು ದೇವರ ವಾಕ್ಯ ತಾನೇ ಎಂಬುದಾಗಿ ಲೂಕನ ವಾರ್ತೆಯಲ್ಲಿ ಅದರ ಕುರಿತಾಗಿ ಸ್ಪಷ್ಟತೆಯನ್ನು ನೋಡುವಂತರಾಗಿದ್ದೇವೆ. So the seed is perfect. ಆ ಒಂದು ಬೀಜ ಎಂಬುದಾಗಿ ಹೇಳೋದು ಪರಿಪೂರ್ಣವಾದಂತಹ ಒಂದು ಸಂಗತಿ. If you do anything to alter the seed, you corrupt it. ಆದ್ರೆ ನೀವು ಆ ಬೀಜಕ್ಕೆ ಏನಾದ್ರೂ ನೀವು ಅದಕ್ಕೆ ಸೇರಿಸುವಂತಹದ್ದು, ಅದಕ್ಕೆ ಏನಾದ್ರು ಬೇರೆ ಸಂಗತಿ ಮಾಡಿದ್ದೆ ಆದ್ರೆ ಅದನ್ನು ಮಲಿನ ಮಾಡಿದಾಗ ಅದಾಗುವಂತದ್ದಾಗಿದೆ. As we'll see, this parable is primarily about soil. ಅಲ್ಲಿ ಈ ಒಂದು ಸಾಮ್ಯದಲ್ಲಿ ನೋಡುವಾಗ ಅಲ್ಲಿ ಆ ಒಂದು ಮಣ್ಣಿನ ಕುರಿತಾಗಿ ಸಹ ಅದು ತಿಳಿಸುವಂತದ್ದಾಗಿದೆ. 4 different kinds of soil. ಅಲ್ಲಿ 4 ವಿಧವಾದಂತಹ ಮಣ್ಣಿನ ಕುರಿತಾಗಿ ಓದುವಂತರಾಗಿದ್ದೇವೆ. Which represent 4 conditions of man's heart. ಅಲ್ಲಿ ಮನುಷ್ಯನ ಆ ಒಂದು 4 ವಿವಿಧ ರೀತಿಯ ಒಂದು ಮಾನವನ ಹೃದಯದ ಸ್ಥಿತಿಯನ್ನು ಸಹ ಅದು ತೋರಿಸುವಂತದ್ದಾಗಿದೆ. And how those hearts respond to God differently.
ಯಾವ ರೀತಿಯಲ್ಲಿ ದೇವರಿಗೆ ಮನುಷ್ಯನ ಹೃದಯದ ಪ್ರತಿಕ್ರಿಯಿಸ್ತದೆ ಎಂಬಂತಹ ಸಂಗತಿಯನ್ನು ತಿಳಿಸುವಂತದ್ದಾಗಿದೆ. So we see in verse 1 here, it says again, right? At least in the English version, again he began to teach by the sea. ಅಲ್ಲಿ ಮೊದಲನೇ ವಚನದಲ್ಲಿ ಅಥವಾ ಮತ್ತೆ ಆತನು ಸಾಮ್ಯ ರೂಪವಾಗಿ ಸಂಗತಿಗಳನ್ನು ಎಂಬುದಾಗಿ ಓದ್ತೇವೆ. This has become his pattern because the crowds were so massive, they were crushing Jesus. ಇದು ಅವಶ್ಯಕವಾದಂತಹ ಸಂಗತಿ ಆಗಿತ್ತು. ಯಾಕೆಂದ್ರೆ ಜನಸಮೂಹ ಆತನು ನೂಕುನುಗ್ಗಿನಲ್ಲಿ ಇದ್ದಂತಹ ಸ್ಥಿತಿ ಅದಾಗಿತ್ತು. So he would get in the boat and he'd push off a little bit from the shore and begin to teach from the boat. ಅಲ್ಲಿಗೆ ಒಂದು ದೋಣಿಯನ್ನು ಅಲ್ಲಿ ನೀರಿನ ಒಂದು ದಡಕ್ಕೆ ಆತ ಸ್ವಲ್ಪ ದೂರ ನೂಕಿ ಆ ಒಂದು ದೋಣಿಯಲ್ಲಿ ಕುಳಿತುಕೊಂಡು ತನ್ನ ಉಪದೇಶವನ್ನು ಆತನು ಪ್ರಾರಂಭಿಸಿದನು. And the large crowd was gathered about him and they were on the shore. ಅಲ್ಲಿದ್ದಂತ ದೊಡ್ಡ ಜನಸಮೂಹ ಆ ನದಿಯ ಒಂದು ದಡದಲ್ಲಿ ಇದ್ದಂತಹ ಸಮೂಹನಲ್ಲಿ ನಾವು ನೋಡ್ತೇವೆ. And he was teaching them things in parables, and in his teaching he said to them. ಆ ಒಂದು ಸಾಮ್ಯ ರೂಪವಾಗಿ ಸಂಗತಿಗಳನ್ನು ಆಡಿದನು ಮತ್ತು ಸಾಮ್ಯವನ್ನು ಉಪಯೋಗಿಸಿ ಆತನು ಕೆಲವು ಉಪದೇಶವನ್ನು ಅಲ್ಲಿ ಯೇಸು ಕ್ರಿಸ್ತನಲ್ಲಿ ಮಾಡಿದನು. This is the first time we see the word parables in the Mark. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಮೊದಲನೇ ಬಾರಿಗೆ ಅಲ್ಲಿ ಸಾಮ್ಯ ಎಂಬಂತ ಒಂದು ಪದಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿ ಓದ್ತೇವೆ. So why parables? Why now? ಯಾಕೆ ಸಾಮ್ಯಗಳ ರೂಪದಲ್ಲಿ ಆತನು ಇಲ್ಲಿ ಉಪದೇಶ ಮಾಡಿದನು? Well, as you'll see, especially if you look at Matthew, you'll see the shift. It's just very evident. ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ ಆತನು ಈ ಒಂದು ಸಾಮ್ಯ ರೂಪವಾಗಿ ಉಪದೇಶ ಮಾಡುವುದಕ್ಕೆ ಒಂದು ರೀತಿಯಲ್ಲಿ ಆತನು ಶಿಫ್ಟ್ ಆದಂತಹ ಸಂಗತಿಯಲ್ಲಿ ಓದ್ತೇವೆ. But on all the synoptic gospels, you'll see them call him insane. They'll say that what he's doing, the miracles that he's doing, is from Satan, and now his ministry shifts. ಅಲ್ಲಿ ಯಾವಾಗ ಜನಸಮೂಹ ಆತನು ತಿರಸ್ಕಾರ ಮಾಡಿದ್ರೋ, ಯಾವಾಗ ಜನಸಮೂಹ ಈತನಿಗೆ ಹುಚ್ಚು ಹಿಡಿದಿದೆ ಎಂಬುದಾಗಿ ಹೇಳಿದ್ರು, ಯಾವಾಗ ಜನಸಮೂಹ ಈತನು ಸೈತಾನನ ಬೆಲ್ಜೆಬೂಲನ ಸಹಾಯದಿಂದ ದೇವ ಬಿಡಿಸ್ತಾನೆ ಎಂಬುದಾಗಿ ಹೇಳಿದ್ರು, ಆಗ ತನ್ನ ಉಪದೇಶವನ್ನು ಆತನು ಬದಲಾಯಿಸಿದನು. He's called the 12 to himself. ಅಲ್ಲಿದ್ದ 12 ಮಂದಿ ಶಿಷ್ಯರನ್ನು ತನ್ನ ಬಳಿಗೆ ಆತನು ಕರೆದನು. The Pharisees have rejected him, the leaders have rejected him. ಅಲ್ಲಿಂದ ಇಸ್ರಾಯೇಲರ ನಾಯಕರು ಅಲ್ಲಿದ್ದಂತ ಫರಿಸಾಯರು ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿದರು. The crowds loved his works, but they didn't like his words so much. ಅಲ್ಲಿ ಯೇಸು ಕ್ರಿಸ್ತನನ್ನು ಅಲ್ಲಿದ್ದಂತ ಜನಸಮೂಹ ಆತನನ್ನು ಪ್ರೀತಿ ಮಾಡಿದಾಗ ಆತನ ವಾಕ್ಯವನ್ನು ಹೇಳಿದಂತಹ ಸಂಗತಿಗಳಿಗೆ ಅವರು ದೂರವನ್ನು ಇಟ್ಟರು. And now he takes the 12 and he takes the other disciples that are related to him spiritually, and he begins to invest in their lives. ಅಲ್ಲಿ ತನಗೆ ಆತ್ಮಿಕವಾದಂತಹ 12 ಮಂದಿ ಶಿಷ್ಯರನ್ನು ಆತನು ಪ್ರತ್ಯೇಕವಾಗಿ ಕರೆದು ಅವರಲ್ಲಿ ಆತ್ಮಿಕವಾದಂತಹ ಸಂಗತಿಗಳಲ್ಲಿ ಆತನು ಬಂಡವಾಳ ಹಾಕಿದಂತಹ ಸಂಗತಿನಲ್ಲಿ ಓದ್ತೇವೆ. Look down in verse 34 of Mark 4. ಮಾರ್ಕನ ಬರೆದ ಸುವಾರ್ತೆ 4:34 ವಚನ. And Jesus did not speak to them without a parable. Privately, however, he explained everything to his own disciples. ಅಲ್ಲಿ 34 ವಚನ. ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನು ಬಿಚ್ಚಿ ಹೇಳಿದನು ಎಂಬುದಾಗಿ ಓದ್ತೇವೆ. Why did he only speak to the crowds in parables and not explain it to them? ಅಲ್ಲಿ ಇದ್ದಂತ ಜನಸಮೂಹಕ್ಕೆ ಸಾಮ್ಯಗಳನ್ನು ಆತನು ಹೇಳಿದನು, ಆದರೆ ಸಾಮ್ಯದ ವಿವರಣೆಯನ್ನು ಅಲ್ಲಿ ಜನಸಮೂಹಕ್ಕೆ ಆತನು ಹೇಳಲಿಲ್ಲ. Well, first, he's shifting the focus of his teaching to his disciples. ಅಲ್ಲಿದ್ದಂತ ಶಿಷ್ಯರಿಗೆ ತನ್ನ ಉಪದೇಶದ ಕುರಿತಾದ ಸಂಗತಿಯನ್ನು ಅಲ್ಲಿ ಆತನು ಬಿಚ್ಚಿ ವಿವರಣೆ ಮಾಡಿದಂತಹ ಸಂಗತಿಯನ್ನು ನಾವು ನೋಡ್ತೇವೆ. And he's preparing them for the rejection that they're going to feel in the future. ಅಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅವರು ತಿರಸ್ಕಾರಕ್ಕೆ ಒಳಗಾಗುತ್ತಾರೆ ಎಂಬ ಒಂದು ಸಂಗತಿಯನ್ನು ಆತನು ವಿಶ್ಲೇಷಿಸಿ ಈ ಸಂಗತಿಗಳನ್ನು ಅಲ್ಲಿ ವಿವರಿಸಿದನು. They're going to experience the same rejection that Jesus. ಯೇಸು ಕ್ರಿಸ್ತನು ಯಾವ ಒಂದು ತಿರಸ್ಕಾರಕ್ಕೆ ಒಳಗಾದನು ಅದೇ ರೀತಿಯ ತಿರಸ್ಕಾರಕ್ಕೆ ನೀವು ಸಹ ಒಳಗಾಗುತ್ತೀರಿ ಎಂಬ ಅಂಶವನ್ನು ಆತನು ಹೇಳಿದನು. A disciple is not above his teacher. ಅಲ್ಲಿ ಶಿಷ್ಯರು ಆತನ ಈ ರೀತಿಯ ಉಪದೇಶಕ ಅಲ್ಲ. A servant is not above his master. ಒಬ್ಬ ಸೇವಕನು ಆತನ ಯಜಮಾನಿಗಿಂತ ಆತನು ದೊಡ್ಡವನಲ್ಲ. If they call the teacher that they say the teacher is from Beelzebul. ಅಲ್ಲಿ ಆತನು ಈ ಬೋಧಕನು ಈತನು ಬೆಲ್ಜೆಬೂಲಿನಿಂದ ಬಂದಂತನು ಎಂಬುದಾಗಿ ಅವರು ಹೇಳಿದ್ದಾರೆ. What do you think they're going to say about you? ಆದರೆ ನಿಮ್ಮ ಕುರಿತಾಗಿ ಅವರು ಇನ್ನೇನು ಹೇಳಬಹುದು. So he's preparing them for the future. ಅಲ್ಲಿ ಮುಂದಿನ ದಿನಗಳ ಆ ಒಂದು ಕಷ್ಟಕರವಾದಂತಹ ದಿನಗಳಿಗೆ ಅಲ್ಲಿದ್ದಂತಹ ಶಿಷ್ಯರನ್ನು ಆತನು ಸಿದ್ಧಪಡಿಸುವಂತಹ ಸಂಗತಿ ಇಲ್ಲಿ ಓದ್ತೇವೆ. But secondly, and most importantly, and actually frighteningly, ಅಲ್ಲಿ ಅದು ಎರಡನೇ ಪ್ರಾಮುಖ್ಯವಾದಂತಹ ಸಂಗತಿ ಒಂದು ರೀತಿಯಲ್ಲಿ ಭಯ ಹುಟ್ಟಿಸುವಂತಹ ಒಂದು ಸಂಗತಿ. This is judgment. ಯಾಕೆಂದ್ರೆ ನ್ಯಾಯ ತೀರ್ಪು ಮುಂದೆ ಬರುವಂತದ್ದಾಗಿದೆ. That he's revealed the gospel to them, to the crowds. ಅಲ್ಲಿದ್ದಂತ ಜನಸಮೂಹಕ್ಕೆ ಸುವಾರ್ತೆಯ ಸ್ಪಷ್ಟವಾದಂತಹ ಸಂದೇಶವನ್ನು ಆತನು ಅವರಿಗೆ ಕೊಟ್ಟನು. He's called them to repentance. ಅಲ್ಲಿ ಪಶ್ಚಾತ್ತಾಪ ಪಡಿರಿ ಎಂಬಂತ ಒಂದು ಕರೆಯನ್ನು ಅವರಿಗೆ ಕೊಟ್ಟನು. And they rejected it. ಆದ್ರೆ ಅವರು ಪಶ್ಚಾತ್ತಾಪ ಪಡದೆ ಅದನ್ನು ತಿರಸ್ಕಾರ ಮಾಡಿದರು. If you look at John chapter 9, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ದಯಮಾಡಿ ತಿಳಿಸಿರಿ. This will give you an idea. He's just healed a blind man, the only time that's ever been done in the history of the world. ಅದು ಮನುಷ್ಯನ ಒಂದು ಚರಿತ್ರೆಯಲ್ಲಿ ಒಬ್ಬ ಹುಟ್ಟು ಕುರುಡನಿಗೆ ಸ್ವಸ್ಥತೆಯನ್ನು ಕಂಡು ಬರುವಾಗ ಮಾಡಿದಂತಹ ಒಂದು ಚರಿತ್ರೆ ಇನ್ನೆಲ್ಲೂ ಸಹ ನಾವು ಕಾಣುವುದಿಲ್ಲ. ಆ ಒಂದು ಸಂಗತಿಯನ್ನು ಇಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. John 9:39, starting in verse 39. 9ನೇ ಅಧ್ಯಾಯ 39ನೇ ವಚನ ಯೋಹಾನ ಬರೆದ ಸುವಾರ್ತೆ. They didn't believe. They saw the man that was born blind. He wasn't developed blind later, then got healed by medicine. He was born blind and he was healed. ಅಲ್ಲಿ ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಆತನು ಹುಟ್ಟಿದ ದಿನದಿಂದ ಆತನು ಒಬ್ಬ ಕುರುಡನ ಕುರುಡನ ಈತನಾಗಿದ್ದನು. And they refused to believe in Jesus.
ಆದ್ರೆ ಅವರು ಈ ಒಂದು ಹುಟ್ಟು ಕೂಡ ಸ್ವಸ್ಥತೆ ಹೊಂದಿದ್ದಾಗಿ ಸಹ ಕಣ್ಣಾರೆ ಅವರ ಮುಂದೆ ಇದ್ದಾಗಿ ಸಹ ಅವರು ಯೇಸು ಕ್ರಿಸ್ತನನ್ನು ಅವರು ನಂಬಲಿಲ್ಲ. Later on, he goes back and he finds that blind man. He says, I'm the one who healed you. I'm the Son of Man. ಅಲ್ಲಿ ಒಬ್ಬ ಅದಾದ ಕೆಲವು ಸಮಯದ ನಂತರ ಹುಟ್ಟು ಕೂಡ ಈತನ ಭೇಟಿ ಮಾಡಿದಾಗ ನಾನು ನಿನಗೆ ಸ್ವಸ್ಥಪಡಿದ ನಾನು ದೇವಕುಮಾರನಾಗಿದ್ದೇನೆ ಎಂಬಂತ ಆ ಒಂದು ಸಂಗತಿ ನಾವು ಹುಟ್ಟು ಕುರುಡನಿಗೆ ಆತನು ಪ್ರಕಟ ಮಾಡಿದನು. And that blind man bowed down and worshiped Jesus. ಆ ಹುಟ್ಟು ಕುರುಡನ ಆ ಸಮಯದಲ್ಲಿ ಈ ಮಾತನ್ನು ಕೇಳಿದಾಗ ಅಲ್ಲಿ ಆತನು ಅಡ್ಡ ಬಿದ್ದು ಆತನನ್ನು ಆರಾಧಿಸಿದನು ಎಂಬುದಾಗಿ ನಾವು ಓದುತ್ತೇವೆ. But the Pharisees refused to believe. ಆದರೆ ಪರಿಸಲಿದ್ದಂತ ಪರಿಸಾರರು ಇದನ್ನು ನಂಬದೆ ಅವರು ತಿರಸ್ಕಾರ ಮಾಡಿದರು. Verse 39. So he said, Jesus said, for judgment I came. ಆಗ ಯೇಸು ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ನಾನು ಬಂದಿದ್ದೇನೆ. So that those who do not see may see. The blind, the truly blind may see, have vision. ಅಲ್ಲಿ ಅದಿದ್ದಂತ ಹುಟ್ಟು ಕುರುಡನ ಕಣ್ಣಾರವರು ಕಂಡಿದ್ದಾಗಿ ಸಹ ಕುರುಡತನ ಸಂಗತಿ ಅವರದಾಗಿತ್ತು. But those who see may become blind. ಆದ್ರೆ ನಿಜವಾಗಿ ಸಹ ನೋಡಿದಂತವರು ಕುರುಡರಾಗಿ ಅವರು ಹೋಗುವಂತರಾಗಿದ್ದಾರೆ. And some of the Pharisees said we were sitting near him and heard this, and they said, are we blind also? ಕಣ್ಣಿದ್ದವರು ಕುರುಡರಾಗುವರು ಅಂದನು. ಆತನು ಇದನ್ನ ಸಂಗಡ ಇದ್ದ ಪರಿಸಾರರು ಕೇಳಿ ನಾವು ಕುರುಡರೇನು ಎಂಬುದಾಗಿ ಅವರು ಹೇಳಿದರು. Can almost hear the sarcasm just dripping from their lips. ಒಂದು ರೀತಿಯಲ್ಲಿ ನಿರರ್ಥಕವಾದಂತಹ ಮಾತುಗಳ ಮುಖಾಂತರವಾಗಿ ಆತನ ಜರಿಯುವಂತಹ ಸಂಗತಿಯನ್ನು ಇಲ್ಲಿ ನಾವು ನೋಡ್ತೇವೆ ಪರಿಸಾರರು. Jesus said to the Pharisees, if you were blind, you would have no guilt. But now that you say we see, your guilt remains. ಯೇಸು ಅವರಿಗೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ, ನಮಗೆ ಕಣ್ಣು ಕಾಣುತ್ತದೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದದೆ. Frightening. That God would bring this kind of a judgment on people, that he would blind them. ಈ ರೀತಿಯ ತಾವು ಕುರುಡರಾಗಿ ಆಗುವಾಗ ಮಾಡಿ ದೇವರು ಈ ಒಂದು ನ್ಯಾಯ ತೀರ್ಪನ್ನು ಜನರ ಮೇಲೆ ತರುವಂತವನಾಗಿದ್ದಾನೆ. And leave them in their blindness. ಆ ಒಂದು ಕುರುಡತನದಲ್ಲಿ ಅವರನ್ನು ಹಾಗೆ ಆತನು ದೇವರು ಬಿಡುವಂತವನಾಗಿದ್ದಾನೆ. They chose it and he let them have it. ಅವರು ಈ ಸಂಗತಿಯನ್ನು ಆರಿಸಿಕೊಂಡರು, ಅದನ್ನು ಅವರು ಅನುಭವಿಸಲಿ ಎಂಬುದಾಗಿ ದೇವರು ಬಿಡುವಂತವನಾಗಿದ್ದಾನೆ. Let's look at verse 3 quickly. Verse 3, Mark 4:3. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ. Listen, behold, a sower went out to sow. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಆತನು ಹೋದನು. He says, listen. ಕೇಳಿರಿ. The Greek word there would be the word for hear, English word for hear. ಅಲ್ಲಿ ಕೇಳಿರಿ ಎಂಬಂತ ನೀವು ಕಿವಿಗೊಟ್ಟು ಕೇಳಿರಿ ಎಂಬಂತ ಒಂದು ಪದ ಪ್ರಯೋಗ ಅನ್ವಯಿಸುವಂತದ್ದಾಗಿದೆ. That word is used 14 times just in this one short passage. ಈ ಒಂದು ಚಿಕ್ಕದಾದಂತ ಒಂದು ಸಾಮ್ಯದಲ್ಲಿ 14 ಸಾರಿ ಉಪಯೋಗಿಸಲ್ಪಟ್ಟಂತ ಒಂದು ಪದ ಪ್ರಯೋಗ ಅದಾಗಿದೆ. And when Jesus uses the word 14 times in one chapter, you better listen. ಪ್ರಾಯಶಃ 14 ಸಾರಿ ಒಂದು ಅಧ್ಯಾಯ ಒಂದು ಸಾಮ್ಯದಲ್ಲಿ ಆತನು ಈ ರೀತಿಯಾಗಿ ಆತನು 14 ಸಾರಿ ಉಪಯೋಗಿಸಬೇಕಾದ್ರೆ ಖಂಡಿತವಾಗಿ ನೀವು ಅದನ್ನು ಕೇಳಿಸಿಕೊಳ್ಳಲೇಬೇಕಾಗಿದೆ. He starts the parable with listen. ಅಲ್ಲಿ ಅವನು ಸಾಮ್ಯವನ್ನು ಕೇಳಿಸಿಕೊಳ್ಳಿರಿ ಎಂಬುದಾಗಿ ಪ್ರಾರಂಭಿಸುತ್ತಿದ್ದಾನೆ. And then he ends this parable in verse 9 by saying, he who has ears, let him hear. ಅಲ್ಲಿ ಮತ್ತು 9ನೇ ವಚನಕ್ಕೆ ಬಂದಾಗ ಈ ಸಂಗತಿಗಳನ್ನು ಕೇಳುವುದಕ್ಕೆ ಕಿವಿಗಳನ್ನು ಕೇಳಲಿ ಎಂಬುದಾಗಿ ಆತನು ಮುಗಿಸುವಂತಹ ಸಂಗತಿಯನ್ನು ನೋಡ್ತೇವೆ. Again, listen. ಕೇಳಿರಿ. And all through the parable and the explanation of the parable, it's listen, it's here. ಆ ಒಂದು ಸಾಮ್ಯವನ್ನು ವಿವರಿಸುವಂತ ಒಂದೊಂದು ಹಂತದಲ್ಲಿ ಸಹ ಕೇಳಿರಿ ಎಂಬುದಾಗಿ ಆತನು ಪದೇ ಅಲ್ಲಿ ಎಚ್ಚರಿಸುವಂತಹ ಸಂಗತಿಯನ್ನು ನೋಡ್ತೇವೆ. So this is understanding, it's reserved for those who have ears to hear. ಇಲ್ಲಿ ಯಾರಿಗೆ ಕಿವಿಯುಳ್ಳವನೋ ಆತನು ಈ ಸಂಗತಿಗಳನ್ನು ಕೇಳಿಕೊಳ್ಳಲಿ ಎಂಬುದಾಗಿ ಆತನಿಗೆ ಮೀಸಲಾದಂತ ಒಂದು ಸಾಮ್ಯ ರೂಪ ಇದಾಗಿದೆ. Those who are not fixed in their rejection of Jesus Christ. ಅಲ್ಲಿ ಯಾರು ಆತನಿಗೆ ಅಂಗೀಕಾರ ಮಾಡಿಕೊಳ್ಳದೆ ತಿರಸ್ಕಾರ ಮಾಡಿದಾರೋ ಅವರಿಗೆ. In Matthew's parallel passage, Matthew chapter 13. ಮತ್ತಾಯನ ಬರೆಸುವ 13ನೇ ಅಧ್ಯಾಯ ಇದಕ್ಕೆ ಅನುಸಾರವಾದಂತಹ ಒಂದು ವಾಕ್ಯ ಭಾಗ. He says something a little bit different. Verse 16, Matthew 13:16. 13ನೇ ಅಧ್ಯಾಯ 16ನೇ ವಚನ. Blessed are your eyes, for you see, and your ears, for they hear. ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದದರಿಂದ ನೀವು ಧನ್ಯರು. Verse 10, we're back in Mark chapter 4, verse 10. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ. And as soon as Jesus was alone with his followers, along with the 12, they began asking, or the 12 began to ask him about the parables. ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರು ಕೂಡ ಈ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು. You see, they had heard, but they didn't hear. ಆ ಸಾಮ್ಯವನ್ನು ಅವ್ರ ಕಿವಿಗೆ ಬಿತ್ತು, ಆದ್ರೆ ಅದರ ಆಳತೆ ಅವ್ರಿಗೆ ಅರ್ಥವಾಗಲಿಲ್ಲ. But it's okay. We do the same thing. The Holy Spirit illuminates the word for us. ಅನೇಕ ಬಾರಿ ನಮಗೂ ಆಗುವಂತದ್ದಾಗಿದೆ. ಪರಿಶುದ್ಧಾತ್ಮನು ನಮಗೆ ಅದರ ಅರ್ಥವನ್ನು ತಿಳಿಸುವಂತನಾಗಿದ್ದಾನೆ. So Jesus was there in their presence to illuminate the word. Later on, he said, "I'll send another one just like myself to illuminate the word for you, the Holy Spirit." ಅಲ್ಲಿ ಅದೇ ರೀತಿಯಾಗಿ ಯಾವ ರೀತಿಯ ಪರಿಶುದ್ಧಾತ್ಮ ನಮಗೆ ಆತನು ಪ್ರಕಟ ಮಾಡ್ತಾನೆ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಅವರ ಬಳಿ ಇದ್ದಾನೆ, ಆ ಸಂಗತಿಯನ್ನು ಆತನು ಅವರಿಗೆ ಪ್ರಕಟ ಮಾಡುವಂತನಾಗಿದ್ದಾನೆ. So now the ones who have ears to hear are the ones who are in spiritual relationship with Jesus. ಯಾವಾಗ ಒಬ್ಬರು ಆತ್ಮಿಕವಾದಂತ ಒಂದು ದೇವರ ಜೊತೆಯಲ್ಲಿ ಆತ್ಮಿಕವಾದಂತಹ ಸಂಬಂಧ ಹೊಂದಿದ್ದವರಾಗಿದ್ದಾರೆ, ಅವರು ಆ ಒಂದು ಕಿವಿಯುಳ್ಳಂತವರು ಅವರು ಆಗಿದ್ದಾರೆ.
So Jesus speaks to the crowd in parables. ಅಲ್ಲಿದ್ದಂತ ಜನಸಮೂಹಕ್ಕೆ ಆತನು ಸಾಮ್ಯ ರೂಪವಾಗಿ ಈ ಸಂಗತಿಗಳನ್ನು ಆತನು ಉಪದೇಶಿಸಿದನು. It's a judgment against their unbelief. ಅವರ ಒಂದು ಅಪನಂಬಿಕೆಗೆ ದೇವರಿಂದ ಬರುವಂತಹ ಒಂದು ನ್ಯಾಯ ತೀರ್ಪು ಅದಾಗಿತ್ತು. And when he's alone with his disciples, he explains everything to them. ಅಲ್ಲಿ ಏಕಾಂತವಾಗಿ ತನ್ನ ಶಿಷ್ಯರ ಜೊತೆಯಲ್ಲಿ ಇದ್ದಾಗ ಆ ಸಾಮ್ಯದ ಒಂದು ಅರ್ಥ ವಿವರಣೆಯನ್ನು ಅಲ್ಲಿ ವಿವರಿಸುವಂತಹ ಸಂಗತಿಯನ್ನು ಇಲ್ಲಿ ಓದ್ತೇವೆ. And this is what he says to them, verse 11. ಅಲ್ಲಿ 11ನೇ ವಚನ ಆತನು ಹೇಳಿದಂತ ಮಾತನ್ನು ಇಲ್ಲಿ ನಾವು ನೋಡ್ತೇವೆ. To you it has been given the mystery of the kingdom of God, but to those who are outside, they get everything in parables. ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟರೆ ಹೊರಗಿನವರಿಗೆ ಎಲ್ಲವೂ ಸಹ ಸಾಮ್ಯದ ರೂಪದಲ್ಲಿ ಅದು ಮರೆಯಾಗಿದೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. You see that phrase, those who are outside? ಅಲ್ಲಿ ಎಲ್ಲ ಹೊರಗಿನವರಿಗೆ ಎಂಬುದಾಗಿ ಉಪಯೋಗಿಸುವಂತಹ ಒಂದು ಪದಪ್ರಯೋಗ ಗಮನಿಸ್ರಿ. That's very important. ಅದು ಬಹಳ ಪ್ರಾಮುಖ್ಯವಾದಂತಹದ್ದು. Look at Revelation quickly, Revelation 22:15. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 15ನೇ ವಚನಕ್ಕೆ ದಯಮಾಡಿ ತಿರುಗಿಸ್ರಿ. We'll see those who are outside. Who are these that are outside? ಹೊರಗಿನವರು ಎಂಬುದಾಗಿ ಹೇಳಿದರೆ ಯಾರು? ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 15ನೇ ವಚನ. Revelation 22:15. Outside are the dogs and the sorcerers and the sexually immoral and the murderers and the idolaters and everyone who loves and practices falsehood. ಹೊರಗಿನವರು ಎಂಬುದಾಗಿ ಹೇಳಿದರೆ ಯಾರು ಎಂಬುದಾಗಿ ಹೇಳಿದರೆ 22ನೇ ಅಧ್ಯಾಯ 15ನೇ ವಚನ ಪ್ರಕಟಣೆ ಪುಸ್ತಕದಲ್ಲಿ ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿನವರು ಎಂದು ಹೇಳಿದರು. To those who are outside the covenant, who are outside the kingdom, those are the ones who get it in parables. ಅಲ್ಲಿ ಯಾರು ದೇವರ ರಾಜ್ಯದಿಂದ ಹೊರಗಿದ್ದಾರೋ, ಆತನ ಒಡಂಬಡಿಕೆಯಿಂದ ದೂರವಾಗಿದ್ದಾರೋ ಅವರೆಲ್ಲರಿಗೂ ಸಹ ಸಾಮ್ಯ ರೂಪವಾಗಿ ಆತನು ಹೇಳ್ತಾ ಇರುವಂತಹ ಒಂದು ಮಾತು ಇದಾಗಿದೆ. Why do they get it in parables? Verse 12. ಯಾಕೆ ಸಾಮ್ಯ ರೂಪವಾಗಿ ಅವರಿಗೆ ಹೇಳಿದನು ಎಂಬುದಾಗಿ ಹೇಳಿದ್ರೆ 12ನೇ ವಚನ ಗಮನಿಸ್ರಿ. Here's the judgment. ಇಲ್ಲಿ ಅವರ ಮೇಲೆ ಬಂದಂತಹ ಒಂದು ನ್ಯಾಯ ತೀರ್ಪು ಇದಾಗಿತ್ತು. So seeing they may not see, they may not see and not perceive. I'm mixing this up here, right? Seeing, they may not see and not perceive. Hearing, they may hear and not understand. Otherwise, they might return and be forgiven. ಅವರು ಕಣ್ಣಿದ್ದು ಅವರಿಗೆ ಕಣ್ಣಿದೆ, ಖಂಡಿತವಾಗಿ ಅವ್ರಿಗೆ ಯಾವ ಸಂಗತಿಗಳು ಕಾಣುತ್ತಾ ಇಲ್ಲ. ಕಣ್ಣಿದ್ದು ನೋಡಿದರೂ ಕಾಣಬಾರದು, ಕಿವಿದ್ದು ಕೇಳಿದರೂ ತಿಳ್ಕೊಳ್ಳಬಾರದು ಎಂಬಂತಹ ಆ ಒಂದು ಸಂಗತಿ ಅದಾಗಿತ್ತು. So this is Isaiah chapter 6. This is when Isaiah sees the Lord high and lifted up. ಈ ಒಂದು ಸಂಗತಿ ಐಶಾನ್ಯ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಅಲ್ಲಿ ಉನ್ನತೋನ್ನತಗಳಲ್ಲಿ ಆಸೀನರಾದಂತಹ ದೇವರ ಒಂದು ದರ್ಶನವನ್ನು ಕುರಿತಾದಂತಹ ಸಂಗತಿಯನ್ನು ಜ್ಞಾಪಕ ತರುವುದಾಗಿದೆ. God says, who will go for me and speak to this people? ಪರವಾಗಿ ಯಾರು ನನಗೋಸ್ಕರವಾಗಿ ಹೋಗಿ ಈ ಸಂಗತಿಗಳನ್ನು ಹೇಳುವಂತವರು? And Isaiah is surrounded by angels. ಅಲ್ಲಿ ಆತನ ದೇವದೂತರ ಸಂಗತಿಯನ್ನು ಅಲ್ಲಿ ಕಣ್ಣಾರೆ ಆತನ ಕಣ್ಣನು. And none of the angels are raising their hand. ಅಲ್ಲಿ ಯಾರು ಸಹ ಅಲ್ಲಿ ಸಂಗತಿಗಳಿಗೆ ಕಿವಿ ಕೊಡಲಿಲ್ಲ. They don't volunteer. So Isaiah says, I'll do it. ಅಲ್ಲಿ ಯಾರು ಸಹ ದೇವದೂತರಾಗಲಿ ಯಾರು ಸಹ ಮುಂದೆ ನಾನು ಹೋಗ್ತೇನೆ ಎಂಬುದಾಗಿ ಬರಲಿಲ್ಲ. ಆಗ ಯೆಶಾಯನ ತನ್ನ ಕೈತೆ ನಾನು ಹೋಗ್ತೇನೆ ಎಂಬುದಾಗಿ ಆತನು ಹೇಳಿದನು. And an angel takes a coal from the altar and comes and touches his lips and says, your sins are forgiven. ಆಗ ಅಲ್ಲಿದ್ದಂತ ಒಬ್ಬ ದೇವದೂತನಲ್ಲಿ ಇದ್ದಂತ ಒಂದು ಬೆಂಕಿಯ ಒಂದು ಕೆಂಡವನ್ನು ತೆಗೆದುಕೊಂಡು ಆತನ ತುಟಿಗಳಿಗೆ ಸ್ಪರ್ಶಿಸಿದನು. ನೀನು ಶುದ್ಧನಾಗಿದೆ ಅಂತ ಹೇಳಿದನು. Now go speak to these people. ಈಗ ನೀನು ಹೋಗಿ ಜನರಿಗೆ ಈ ಸಂಗತಿಗಳನ್ನು ಸುವಾರ್ತೆಯನ್ನು ಸಾರು. But they're not going to listen. ಆದ್ರೆ ಆ ಜನರು ಅದನ್ನು ಕೇಳಿಸಿಕೊಳ್ಳಲಿಲ್ಲ. You're just going to waste your breath. ಅಲ್ಲಿ ನಿನ್ನ ಒಂದು ಮಾತನ್ನು ಯಾಕೆ ವ್ಯರ್ಥಪಡಿಸಿಕೊಳ್ಳುತ್ತಿ? Because I don't want to forgive them. ನಾನು ಅವ್ರಿಗೆ ಯಾವ ರೀತಿಯಲ್ಲಿ ಕ್ಷಮಾಪಣೆಯನ್ನು ನಾನು ಕೊಡುವುದಿಲ್ಲ. If you would speak to them and they could hear, they might understand it, so that they would come to me and seek forgiveness, and then I would have to forgive them, but I don't want to forgive them. ಅಲ್ಲಿ ನಾನು ಕಿವಿದ್ರು ಅವರು ಕೇಳಿ ಆ ಸಂಗತಿಯನ್ನು ಕೇಳಿ ಪಶ್ಚಾತ್ತಾಪ ಪಟ್ಟು ಬರೋದಾದ್ರೆ ನಾನು ಖಂಡಿತವಾಗಿ ಕ್ಷಮಿಸ್ತೇನೆ. ಆದ್ರೆ ಈ ಜನರಿಗೆ ತಿರಸ್ಕಾರ ಮಾಡಿದ ನಾನು ಅವರಿಗೆ ಕ್ಷಮಿಸುವುದಿಲ್ಲ. That is shocking. ನಿಜವಾಗಿ ಒಂದು ರೀತಿಯಲ್ಲಿ ಗಡಬಡಿದಂತ ಒಂದು ಸಂಗತಿ ಇದಾಗಿದೆ. God would do something like that. ದೇವರು ಈ ರೀತಿಯಾದಂತಹ ನ್ಯಾಯ ತೀರ್ಪನ್ನು ತರುವಂತಹದ್ದು. But the fact is, they would not understand, so therefore now they cannot understand. ಅವರಿಗೆ ಖಂಡಿತವಾಗಿ ಅರ್ಥವಾಗುವುದಿಲ್ಲ. ಮುಂದಿನ ದಿನಗಳು ಸಹ ಖಂಡಿತವಾಗಿ ಅದಕ್ಕೆ ಅರ್ಥವಾಗುವುದಿಲ್ಲ. It's judgment. ಅದು ದೇವರಿಂದ ಬಂದಂತ ಒಂದು ನ್ಯಾಯ ತೀರ್ಪು ಅದಾಗಿತ್ತು. Again, Matthew's version of the same parable, chapter 13, verses 34 and 35. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 35ನೇ ವಚನ Says something a little bit different. ಅದು ಸ್ವಲ್ಪ ವಿವಿಧವಾದಂತಹ ಸಂಗತಿ ಅದಾಗಿದೆ. All these things Jesus said to the crowds in parables. Indeed, he said nothing to them without a parable. This was to fulfill what was spoken by the prophet. I will open my mouth in parables. I will utter things hidden since the foundation of the world. ಯೇಸು ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು. ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಹೀಗೆ ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶವನ್ನು ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಪ್ರವಾದಿ ಮುಖಾಂತರ ನೀಡಿದ ಮಾತು ನೆರವೇರಿತು. So Mark quotes Isaiah. ಅಲ್ಲಿ ಮಾರ್ಕನು ಐಶಾನ್ಯ ಪ್ರವಾದನ ಗ್ರಂಥದ ಸಂಗತಿನೇ ಅಲ್ಲಿ ತರುತ್ತಿದ್ದಾನೆ. And here Matthew quotes a psalmist. ಇಲ್ಲಿ ಮತ್ತಾಯನು ತನ್ನ ಕೀರ್ತನೆಗಾರನು ಹೇಳುವಂತಹ ಮಾತನ್ನು ಅಲ್ಲಿ ನೆನಪಿಗೆ ತರುತ್ತಿದ್ದಾನೆ. This is Psalm 78:2. ಅಲ್ಲಿ ಕೀರ್ತನೆಗಳು 78ನೇ ಕೀರ್ತನೆ ಕೊಡ್ತಾ ನಾವು ಓದ್ತೇವೆ. And really it's identifying these parables in the Old Testament as judgment.
ಅಲ್ಲಿ ಈ ಒಂದು ಸಂಗತಿಗಳನ್ನು ಹಳೆ ಒಡಂಬಡಿಕೆಯಲ್ಲಿ ಸಾಮ್ಯ ರೂಪವಾಗಿ ನೋಡುವಂತಹ ಈ ಸಂಗತಿಗಳು ದೇವರಿಂದ ಬಂದಂತಹ ಒಂದು ನ್ಯಾಯ ತೀರ್ಪನ್ನು ಅದು ತೋರಿಸ್ತಾ ಇತ್ತು. Now, when Jesus tells parables, some are just a story and others are actually judgment. ಅದಕ್ಕೆ ಯೇಸು ಕ್ರಿಸ್ತನು ಈ ಸಾಮ್ಯಗಳನ್ನು ಹೇಳುವಾಗ ಅದು ಕೆಲವರಿಗೆ ಒಂದು ರೀತಿಯಲ್ಲಿ ಬರೀ ಒಂದು ಕಥೆ ರೂಪದಲ್ಲಿ ಇದ್ದಾಗೆ ಸಹ ಅದು ನ್ಯಾಯ ತೀರ್ಪನ್ನು ಘೋಷಣೆ ಮಾಡುವಂತಹ ಒಂದು ಸಾಮ್ಯಗಳಾಗಿದ್ದವು. But all the parables I can think of in the Old Testament, they're all about judgment. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ಸಾಮ್ಯಗಳು ಅದು ನ್ಯಾಯ ತೀರ್ಪನ್ನು ತೋರಿಸುವಂತಹ ಒಂದು ಸಾಮ್ಯಗಳಾಗಿದ್ದವು. 2 Samuel, right? Nathan comes to David. ಎರಡನೇ ಒಂದು ಸಮಯದಲ್ಲಿ ನಾತಾನನು ದಾವೀದನ ಬಳಿಗೆ ಆತನು ಬಂದನು. Tells the parable about the little lamb and how the rich neighbor didn't kill any of his lambs, but took that little lamb for himself. ಅಲ್ಲಿ ಒಂದು ಸಾಮ್ಯವನ್ನು ಆತನು ಹೇಳಿದನು, ಹೇಗೆ ಒಂದು ಸಣ್ಣ ಕುರಿಯನ್ನು ಅಲ್ಲಿದ್ದಂತ ಐಶ್ವರ್ಯವಂತನು ಬಡವನ ಬಳಿಯಿಂದ ಕಿತ್ತುಕೊಂಡು ಅದನ್ನು ವಧಿಸಿದನು ಎಂಬುದಾಗಿ. He said that's you, David. ಅದನ್ನು ಯಾರು ಎಂಬುದರ ಆ ವ್ಯಕ್ತಿ ನೀನೇ ಎಂಬುದಾಗಿ ನಾತಾನನು ದಾವೀದನಿಗೆ ಆತನು ಹೇಳಿದನು. Proclaimed judgment against David. ಅಲ್ಲಿ ದಾವೀದನಿಗೆ ವಿರುದ್ಧವಾಗಿ ಅಲ್ಲಿ ದೇವರಿಗೆ ತೋರಿತಿರುವಂತಹ ನ್ಯಾಯ ತೀರ್ಪದ ಕುರಿತಾಗಿ ಆತನು ಘೋಷಣೆ ಮಾಡಿದನು. In Judges, right? Judges. ಅಲ್ಲಿ ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬಂದ್ರೆ Gideon's son. ಅಲ್ಲಿ ಗಿದ್ಯೋನನ ಮಗನ ಕುರಿತಾಗಿ ಅಲ್ಲಿ ಓದ್ತೇವೆ. Jotham tells a parable about a bramble that's burning and comes and burns up the leaders of Shechem. ಅಲ್ಲಿದ್ದಂತ ಅಲ್ಲಿ ಮುಳ್ಳು ಗಿಡಗಳು ಅಲ್ಲಿ ಬಂದು ಅಲ್ಲಿ ಅದು ಬೆಂಕಿ ಎತ್ತಿಕೊಂಡಾಗಿ ಅಲ್ಲಿ ಆ ಸಂಗತಿಗಳನ್ನು ತಿಳಿಸುವಂತಹ ಸಂಗತಿಯನ್ನು ಅಲ್ಲಿ ಕುರಿತಾಗಿ ಓದ್ತೇವೆ. And that's because they helped Amalek kill the 70 sons of Gideon. ಅಲ್ಲಿ ಗಿದ್ಯೋನನ 70 ಮಂದಿಯನ್ನು ಅಮಾಲೇಕರು ಕೊಂದಂತಹ ಆ ಒಂದು ಚಿತ್ರಣವನ್ನು ಅದು ತಿಳಿಸುವಂತದ್ದಾಗಿದೆ. Ezekiel tells parables both in chapter 17, chapter 24, both judgment. ಎಸೆಕಿಯೇಲನು ಸಹ 17 ಮತ್ತು 24ನೇ ಅಧ್ಯಾಯದಲ್ಲಿ ನ್ಯಾಯ ತೀರ್ಪನ್ನು ಸೂಚಿಸುವಂತ ಕೆಲವು ಸಾಮ್ಯಗಳನ್ನು ಆತನು ಸಹ ತಿಳಿಸಿದನು. Isaiah 5, God tells a parable about the vine that was planted in a vineyard. ಅಲ್ಲಿ ಒಂದು ಯಶನ ಪ್ರವಾದ ಗ್ರಂಥ 5ನೇ ಅಧ್ಯಾಯದಲ್ಲಿ ಆ ದ್ರಾಕ್ಷೆ ಬಳ್ಳಿಯು ದ್ರಾಕ್ಷೆ ತೋಟದಲ್ಲಿ ನೆಡಲ್ಪಟ್ಟಂತಹ ಆ ಸಂಗತಿಯನ್ನು ಆತನು ಹೇಳ್ತಾನೆ. Did everything he could. ಎಲ್ಲವೂ ಸಹ ಚೆನ್ನಾಗಿ ಅದು ಹೋಗ್ತಾ ಇತ್ತು. Put a wall around it, put a tower there. ಆ ಒಂದು ಇದಕ್ಕೆ ಒಂದು ಬೇಲಿಯನ್ನು ಹಾಕಿ ಒಂದು ಗುರುಜನ ಸಾಲಿ ಕಟ್ಟಿದಂತಹ ಸ್ಥಿತಿ ಅದಾಗಿತ್ತು. Dug a well, fertilized it. ಅದಕ್ಕೋಸ್ಕರವಾಗಿ ಒಂದು ಬಾವಿಯನ್ನು ತೋಡಿ ಅದಕ್ಕೋಸ್ಕರವಾಗಿ ಬೇಕಾದಂತಹ ನೀರನ್ನೆಲ್ಲವೂ ಸಹ ಒದಗಿಸಲಾಗಿತ್ತು. Gave sour grapes. ಆದ್ರೆ ಅದು ಹುಳಿಯಾದಂತಹ ದ್ರಾಕ್ಷ ಲತೆಗಳನ್ನು ಅದು ಬಿಟ್ಟಿತು. He said because of that judgment's coming. ಯಾಕೆಂದ್ರೆ ದೇವರ ಒಂದು ನ್ಯಾಯ ತೀರ್ಪು ಅಲ್ಲಿ ಅದರ ಮೇಲೆ ಬರುವಂತದ್ದು ಅದಾಗಿತ್ತು. I'm going to tear down the walls. ನಾನು ಆ ಒಂದು ಬೇಲಿಯನ್ನು ಹರಿದು ಹಾಕುತ್ತೇನೆ. And I'm going to let the pigs come in and uproot all the vines. ಅಲ್ಲಿದ್ದಂತ ಎಲ್ಲ ಬೇರೆ ಕಾಡು ಮೃಗಗಳು ಬಂದು ಅದನ್ನು ಹರಿದು ಹಾಕಲಿ ಎಂಬುದಾಗಿ ಅದನ್ನು ಬೇಲಿಯನ್ನು ತೆಗೆದು ಹಾಕುತ್ತೇನೆ. Judgment. ಆ ನ್ಯಾಯ ದೇವರಿಂದ ಬಂದಂತ ಒಂದು ನ್ಯಾಯ ತೀರ್ಪು ಅದು. So Jesus speaks to the crowd in parables. ಅಲ್ಲಿದ್ದಂತ ಜನ ಸಮೂಹಕ್ಕೆ ಸಾಮ್ಯದ ರೂಪದಲ್ಲಿ ಯೇಸು ಕ್ರಿಸ್ತನಲ್ಲಿ ಮಾತನಾಡಿದನು. To let them know they're being judged as a result of the rejection of him. ಅಲ್ಲಿ ಆತನನ್ನು ತಿರಸ್ಕಾರ ಮಾಡಿದಕ್ಕೆ ದೇವರಿಂದ ಬರುವಂತ ಒಂದು ನ್ಯಾಯ ತೀರ್ಪು ಎಂಬಂತ ಸ್ಪಷ್ಟವಾದಂತ ಒಂದು ಸಂದೇಶ ಅದಾಗಿತ್ತು. So let's just begin with the story. We won't be able to get much past this, but let's just start with verse 14. ಅಲ್ಲಿ 14ನೇ ವಚನದಿಂದ ಅದರ ಸಾಮ್ಯದ ಚಿತ್ರಣವನ್ನು ಓದುವಂತರಾಗೋಣ. The sower sows the word. ಬಿತ್ತುವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. So we have the sower, and that's us. We're the sowers. ನಾವು ಬಿತ್ತುವನು ಎಂಬುದಾಗಿ ಹೇಳುವಾಗ ನಾವು ಸ್ವಾರ್ಥ ವಾಕ್ಯವನ್ನು ಹೇಳುವಂತಹ ಆ ಒಂದು ಚಿತ್ರವನ್ನು ತೋರಿಸುವಂತದ್ದಾಗಿದೆ. Luke's version of this parable, Luke chapter 8. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅದರ ಒಂದು ಚಿತ್ರವನ್ನು ನಾವು ಓದ್ತೇವೆ. Verse 11 says, "The seed is the word of God." 11ನೇ ವಚನದಲ್ಲಿ ಆ ಸಾಮ್ಯ ಅರ್ಥವೇನೆಂದರೆ ಬೀಜವೆಂದರೆ ದೇವರ ವಾಕ್ಯ ಎಂಬುದಾಗಿ ಅಲ್ಲಿ ಓದ್ತೇವೆ. And as we said earlier, there's certainly nothing wrong with the word of God. ಅಲ್ಲಿ ದೇವರ ವಾಕ್ಯದಲ್ಲಿ ಯಾವುದೇ ರೀತಿಯ ನ್ಯೂನತೆ ಎನ್ನುವಂತದ್ದು ಅಲ್ಲಿ ಇಲ್ಲ. It's perfect. ಅದು ಪರಿಪೂರ್ಣವಾದಂತದ್ದಾಗಿದೆ ದೇವರ ವಾಕ್ಯ. But you know, just as a side note here, ಅಲ್ಲಿ ಒಂದು ಸ್ಪಷ್ಟವಾದ ಸೈಡ್ ನೋಟ್ ಅದು ಈ ರೀತಿಯಾಗಿದೆ. we have the sower and we have the seed. ಅಲ್ಲಿ ಒಬ್ಬ ಬಿತ್ತುವನಿದ್ದಾನೆ, ಒಂದು ಕಡೆ ಬೀಜವೆನ್ನುವಂತದ್ದಿದೆ. And we've come to the point, especially in the West, right? We come to the place where we believe that if we tamper with the sower a little bit, we give him a nice haircut. ಅಲ್ಲಿ ಪಾಶ್ಚಿಮಾತ್ಯಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಆಲ್ಟರ್ನೇಟ್ ಆದಂತ ಸಂಗತಿ ಇದೆ. ಅಲ್ಲಿ ಬೀಜಕ್ಕೆ ಸ್ವಲ್ಪ ಆಲ್ಟರೇಷನ್ ಮಾಡಿ ಮೇಕ್ ಓವರ್ ಮಾಡುವಂತ ಒಂದು ಸಂಗತಿ ಪಾಶ್ಚಿಮಾತ್ಯ ದೇಶದಲ್ಲಿ ಅದು ಸಾಧಾರಣ. Make over, right? Get a nice suit and tie. ಅಲ್ಲಿ ಒಂದು ಮೇಕ್ ಓವರ್ ಮಾಡಿ ನಾವು ಉತ್ತಮವಾದಂತಹ ಶೂಟ್ ಟೈ ಹಾಕಬಹುದು. Or like they do in the West, a t-shirt and jeans on the stage, right? ಅಲ್ಲಿ ಪಾಶ್ಚಿಮಾತ್ಯದಲ್ಲಿ ಜೀನ್ಸ್ ಟಿ ಶರ್ಟ್ ಆ ರೀತಿಯ ಸಂಗತಿಗಳಲ್ಲಿ ಬರುವಂತಹದ್ದು ಪಾಶ್ಚಿಮಾತ್ಯದಲ್ಲಿ ಇದೆ. And if you let them go to the gym and work out a little bit, make them a little more attractive. ಅಲ್ಲಿ ಇನ್ನೂ ಸಹ ಅದಕ್ಕೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಇನ್ನೂ ಸ್ವಲ್ಪ ಕೆಲವು ಅಟ್ರಾಕ್ಟ್ ಆಗಿ ಪ್ರಾಯಶಾಲಿಗೆ ಬರಬಹುದು. He'll attract all the seekers in and we'll have a mega church. ಅಲ್ಲಿ ಇನ್ನೂ ಅನೇಕ ಸಂಗತಿಗಳನ್ನು ಅಟ್ರಾಕ್ಟ್ ಮಾಡಿ ಅಲ್ಲಿ ದೊಡ್ಡದಂತ ಒಂದು ಮೆಗಾ ಚರ್ಚೆ ಅದು ಪ್ರಾರಂಭ ಆಗುವಂತದ್ದಾಗಿದೆ ಕಾಲಕ್ರಮೇಣ. Well, the question is, who are you attracting? ಅಲ್ಲಿ ಪ್ರಶ್ನೆ ಬರುವಂತದ್ದು ಯಾರನ್ನು ನೀನು ಅಲ್ಲಿ ಆಕರ್ಷಿಸ್ತಾ ಇದ್ದೀಯ ಎಂಬುದಾಗಿ. Or if we can alter the seed a little bit.
ಪ್ರಾಯಶಃ ಬೀಜವನ್ನು ನೀನು ಸ್ವಲ್ಪ ಆಲ್ಟರ್ ಮಾಡಬಹುದು, ಬದಲಾವಣೆಯಲ್ಲಿ ತರಬಹುದು ಬೀಜಕ್ಕೆ. Genetically engineer the seed a little bit. ಅದು ಪ್ರಾಯಶಃ ಅದನ್ನು ಜೆನೆಟಿಕ್ ಆಗಿ ಅದನ್ನು ಅದರ ಒಂದು ಮೂಲವನ್ನೇ ನೀನು ಅಲ್ಲಿ ಮಾರ್ಪಡಿಸಬಹುದು. Maybe it's not as offensive. ಒಂದು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಅದು ವಿರೋಧವಾಸವಂತವಾದಂತಹ ಸಂಗತಿ ಅದಾಗಿದೆ. We can maybe genetically modify the seed so it grows well among the weeds. ಅಲ್ಲಿ ಅನೇಕ ಕಳೆಗಳ ಮಧ್ಯೆ ಅದು ಉತ್ತಮವಾಗಿ ಬೆಳೆಯುವಾಗೆ ಅದನ್ನು ಜೆನೆಟಿಕ್ ಆಗಿ ಅದು ಬೀಜವನ್ನೇ ನೀನು ಮೊದಲ ಮೂಲವನ್ನೇ ನೀನು ಅದನ್ನು ರೂಪಾಂತರ ಮಾಡಬಹುದು. And even though the seed grows among the weeds, and we'll get a huge harvest, even though it's very comfortable among the weeds. ಅಲ್ಲಿ ಪ್ರಾಯಶಃ ಅದು ಬೇರೆ ಕಳೆಗಳ ಜೊತೆಯಲ್ಲಿ ಅದನ್ನು ಹಾಕಲ್ಪಟ್ಟದ್ದಾಗಿ ಸಹ ಅದು ವಾತಾವರಣ ಸರಿ ಇಲ್ಲದಿದ್ದಾಗಿ ಸಹ ಉತ್ತಮವಾದಂತಹ ಒಂದು ಫಲ ಬೆಳೆಯನ್ನು ಅದು ಕೊಡಬಹುದು. But all you do is just fill your church with false converts. ಬೇರೆ ಇದೆಲ್ಲಾ ಸಂಗತಿಗಳು ಹೌದು ದೊಡ್ಡದಂತ ಮೆಗಾ ಒಂದು ಚರ್ಚಿನಲ್ಲಿ ಒಳ್ಳೆಯ ದುರ್ಬೋಧನೆಗಳಿಂದ ತುಂಬಿದಂತಹ ಒಂದು ಸಂಗತಿ ಅದಾಗಿರುವಂತದ್ದಾಗಿದೆ. We see here that in Matthew's Gospel chapter 13, look at verse 19. ಮತ್ತಾಯನ ಬರೆಸುವ 13ನೇ ಅಧ್ಯಾಯಕ್ಕೆ ಸರಿಸಮಾನವಾದಂತ ಅಧ್ಯಾಯದಲ್ಲಿ 19ನೇ ವಚನ. In Jesus' explanation here, he says that the seed that's sown is sown in the heart. ಅಲ್ಲಿ ಬಿತ್ತುವನ ವಿಷಯವಾದ ಸಾಮರ್ಥ್ಯ ಏನೆಂಬುದಾಗಿ ಹೇಳಿದ್ರೆ ಅವನ ಹೃದಯದಲ್ಲಿ ಬಿತ್ತಲ್ಪಟ್ಟಂತಹ ಒಂದು ಸಂಗತಿ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡ್ತೇವೆ. So the soil is the heart. ಆ ಒಂದು ಮನಸ್ಸಿನಲ್ಲಿ ಬಿತ್ತಿದ್ದನು ಎಂಬುದಾಗಿ ಅಲ್ಲಿ ಪದ ಪ್ರಯೋಗಿಸಲ್ಪಟ್ಟಿದೆ. There's nothing wrong with the seed. ಆ ಒಂದು ಬೀಜದಲ್ಲಿ ಯಾವುದೇ ರೀತಿಯ ತಪ್ಪು ಎನ್ನುವಂತಹದ್ದಿಲ್ಲ. Doesn't need to be changed. ಅಲ್ಲಿ ಯಾವುದೇ ಬದಲಾವಣೆ ಒಂದು ಅವಶ್ಯಕತೆ ಇಲ್ಲ. There's nothing wrong with the sower. ಅಲ್ಲಿದ್ದಂತ ಮಣ್ಣಿನ ಒಂದು ಯಾವುದೇ ನ್ಯೂನತೆ ಇಲ್ಲ. He doesn't need a makeover. ಅದಕ್ಕೆ ಯಾವ ರೀತಿಯ ಮೇಕೋರೆ ನಮಗೆ ಬೇಕಾಗಿಲ್ಲ. The problem is in the soil. ಆದ್ರೆ ಅಲ್ಲಿರುವಂತಹ ಸಮಸ್ಯೆ ಆ ಒಂದು ಮಣ್ಣಿನಲ್ಲಿ ಇದೆ. It's the hearer. ಅಲ್ಲಿ ಯಾವನು ಕೇಳಿಸ್ಕೊಳ್ತಾನೋ ಅಲ್ಲಿ ಇರುವಂತದ್ದು ಸಮಸ್ಯೆ. The result of gospel declaration is dependent on the condition of the heart of the man. ಒಬ್ಬ ಮನುಷ್ಯನ ಹೃದಯ ಯಾವ ಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ಒಬ್ಬ ಸುವಾರ್ತಿಯು ಆತನು ಕೇಳಿದಾಗ ಆತನು ಕೊಡುವ ಅದರ ಮೇಲೆ ತೆಗೆದುಕೊಳ್ಳುವಂತಹ ತೀರ್ಮಾನ ಅದರ ಮೇಲೆ ಅವಲಂಬಿತವಾಗಿದೆ. And just to come to a close because of time. The sower is responsible for sowing. That's it. ಅಲ್ಲಿದಂತ ಬಿತ್ತುವಂತವನು ಬಿತ್ತುವನ ಕೆಲಸ ಆತನದು ಅಷ್ಟೇ. Doesn't need the new suit, doesn't need the new haircut. ಅಲ್ಲಿ ಆತನಿಗೆ ದೊಡ್ಡದಂತ ಒಂದು ಮೇಕ್ ಓವರ್ ಆಗಲಿ ಆತನಿಗೆ ಶೂಟ್ ಆಗಲಿ ಆ ಸಂಗತಿ ಅವಶ್ಯಕತೆ ಇಲ್ಲ. He just has to be faithful. ಅಲ್ಲಿ ಆತನು ತನ್ನ ಕಾರ್ಯಕ್ಕೆ ಆತನು ನಂಬಿಗಸ್ತನಾಗಿ ನಡ್ಕೊಳ್ಳಬೇಕು ಬಿತ್ತುವನು ಅಷ್ಟೇ. God is responsible for the plowing of the heart. ಅಲ್ಲಿ ಹೃದಯದಲ್ಲಿ ಆ ಒಂದು ಉತ್ತಮವಾಗಿ ಫಲವನ್ನು ಕೊಡುವಂತದ್ದು ದೇವರ ಒಂದು ಕಾರ್ಯ ಅದಾಗಿದೆ. We're going to go through these soils probably the next 2 months. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಆ ಒಂದು ಆಳವಾಗಿ ಆ ಒಂದು ಮಣ್ಣಿನ ಕುರಿತಾದಂತಹ ಒಂದು ಅಧ್ಯಯನ ಮಾಡುವಂತರಾಗಿರೋಣ. You're going to see the hard soil. ಅಲ್ಲಿ ಗಟ್ಟಿಯಾದಂತ ಮಣ್ಣನ್ನು ಕುರಿತಾ ಓದ್ತೇವೆ. The rocky soil. ಅಲ್ಲಿ ಬಂಡೆಯ ಒಂದು ನೆಲ ನೋಡ್ತೇವೆ. The thorny soil. ಅಲ್ಲಿ ಮುಳ್ಳು ಗಿಡಗಳಂತ ಸ್ಥಳ ಅದರ ಕುರಿತಾ ಓದ್ತೇವೆ. And the good soil. ಅಲ್ಲಿ ಉತ್ತಮವಾದಂತಹ ಮಣ್ಣಿನ ಒಂದು ಸ್ಥಿತಿಯನ್ನು ನೋಡ್ತೇವೆ. And you just might, because we're going to do some practical application. ಆ ಒಂದು ವಿಷಯಗಳಲ್ಲಿ ಪ್ರಾಯೋಗಿಕವಾದಂತಹ ಒಂದು ಅಳವಡಿಸಿಕೊಳ್ಳಬಹುದಂತಹ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೇವೆ. See, the word of God wasn't written to us, it was written for us, right? It was we get application from the word of God. It was written to the first century Jew. Now it's for us though, for the next 2000 years. ಈ ಸಂಗತಿಗಳು ಅಲ್ಲಿದ್ದಂತಹ ಯಹೂದರಿಗೆ ಮೂಲವಾಗಿ ಬರೆದಾಗಿಯೂ ಸಹ ಈ ಸಂಗತಿಗಳು ನಮಗೆ ನಿದರ್ಶನ ರೂಪವಾಗಿ ಅದು ನಾವು ಅಳವಡಿಸಿಕೊಳ್ಳುವುದಕ್ಕೋಸ್ಕರ ಇದು ಕೊಡಲ್ಪಟ್ಟದಾಗಿದೆ. I'm going to challenge you when we go through this next time we're together. ಮುಂದಿನ ಸಾಲಿನ ಈ ಒಂದು ಅಧ್ಯಾಯಕ್ಕೆ ನಾವು ಮಧ್ಯಕ್ಕೆ ಹೋಗುವಾಗ ನಾನು ನಿಮಗೆ ಒಂದು ಸವಾಲನ್ನು ಹಾಕುವಂತನಾಗಿದ್ದೇನೆ. Do you see yourself in this soil? ಈ ಒಂದು ಮಣ್ಣಿನಲ್ಲಿ ನಿನ್ನನ್ನು ಕುರಿತಾಗಿ ನೀನು ಅಲ್ಲಿ ಕಾಣುತ್ತಾ ಇದ್ದೀಯೋ? Now, just because you do doesn't mean you're not saved. ಆಗುವುದಾಗಿ ಹೇಳಕ್ಕೆ ನೀನು ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಅಲ್ಲಿ ನಾನು ಹೇಳ್ತಾ ಇಲ್ಲ. First soil, maybe, I mean, if you're hard soil and the birds of the air come and Satan steals everything, you know, that's questionable. But you know what? I think if I look back over my life, I've been every one of these soils. ಪ್ರೇರಣೆ ಈ ಸಂಗತಿಗಳನ್ನು ನೋಡುವಾಗ ಅನೇಕ ರೀತಿಯ ಮಣ್ಣುಗಳ ಮೇಲೆ ಬಿದ್ದಂತಹ ಬೀಜವು ಬಿದ್ದಂತಹ ಸ್ಥಿತಿ ಆಗಿರಬಹುದು. ಕೆಲವು ಕಡೆ ಬಿದ್ದಂತಹ ಸ್ಥಿತಿಯಲ್ಲಿ ಅಲ್ಲಿ ಪಕ್ಷಿಗಳು ಬಂದು ಆ ಒಂದು ಬೀಜವನ್ನು ಎತ್ತುಕೊಂಡು ಹೋದಂತಹ ಸ್ಥಿತಿ ಆಗಿರ್ಬೋದು. ಇನ್ನ ಬೇರೆ ಬೇರೆ ಸ್ಥಿತಿಗಳಾಗಿರ್ಬೋದು. When I was young, I had a tender heart. ಆ ಒಂದು ಪ್ರಿಯ ಸಹೋದರಿ ಯವನಸ್ಥರಾಗಿದ್ದಾಗ ಮೃದುವಾದಂತಹ ಒಂದು ಹೃದಯ ಅದಾಗಿತ್ತು. And over the years, it became hard as a teenager. ಅಲ್ಲಿ ಆದಂತ ಟೀನೇಜ್ ಅಂತ ಒಂದು ವಯಸ್ಸಿಗೆ ಬಂದಂತ ಅಲ್ಲಿ ಹೃದಯ ಕ್ಲಿಷ್ಟಕರವಾಯಿತು, ಕಠಿಣವಾಯಿತು. And yeah, whatever came in this ear went out this ear, didn't go into the heart. ಅಲ್ಲಿ ನಾನು ಒಂದು ಕಿವಿಯಲ್ಲಿ ಕೇಳಿದಂಥದ್ದು ಮತ್ತೊಂದು ಕಿವಿಯಿಂದ ಹೊರಟು ಹೋಗ್ತಾ ಇತ್ತು. ಯಾವುದೇ ರೀತಿಯಲ್ಲಿ ಆಳವಾದ ಬೇರೆ ಇರುವಂತಹ ಸಂಗತಿಯಲ್ಲಿ ಆಗದೆ ಆಗ್ತಾ ಇರಲಿಲ್ಲ.
I've been the rocky soil. ಒಂದು ರೀತಿಯಲ್ಲಿ ಗಟ್ಟಿಯಾದಂತಹ ಒಂದು ನೆಲದ ಒಂದು ಸ್ಥಿತಿಯ ಪ್ರಿಯ ಸಹೋದರ ಹೃದಯ ಅದಾಗಿತ್ತು. You hear a sermon, you get all excited, ಅಲ್ಲಿ right? ಒಂದು ವಾಕ್ಯ ಸುವಾರ್ತೆಯನ್ನು ಕೇಳಿದಂತಹ ಸಮಯದಲ್ಲಿ ಅದು ಉದ್ವೇಗಕ್ಕೆ ಒಳಗಾಗುವಂತದ್ದು, ಅದಾಂತರ ಮಾಡ್ತಿ ಬಿಡುವಂತದ್ದು. You continue for a little while, ಆ ಒಂದು ಕಾಲ ಸ್ವಲ್ಪ ಕಾಲ ಅದು ಹೋಗುವಂತದ್ದಾಗಿದೆ. then you get around your friends, ಅಲ್ಲಿ ಸ್ನೇಹಿತರ ಜೊತೆ ಅಲ್ಲಿ ಸುತ್ತಾಡುವಂತದ್ದು, start doing all the things you used to do. ಅಲ್ಲಿ ನಾವು ಮಾಡುವಂತಹ ಬೇರೆ ಬೇರೆ ಎಲ್ಲ ಕಾರ್ಯಗಳು You forget about all that. ಮಾಡ್ತಿದ್ದಾಗ ಅದೆಲ್ಲವೂ ಸಹ ಮರ್ತು ಹೋಗುವಂತದ್ದಾಗಿದೆ. All the emotion, all the excitement just fades away. ಅಲ್ಲಿ ಕೇಳಿದಂತಹ ಸುವಾರ್ತೆ ಕುರಿತಾದಂತಹ ಎಲ್ಲಾ ಸಂಗತಿಗಳದ್ದು ಹಾಗೆ ಅದು ಗಾಳಿಗೆ ಅದು ತೂರಿ ಹೋಗುವಂತದ್ದಾಗಿದೆ. I've been that soil. ಬೇರೆ ಆ ಒಂದು ರೀತಿಯ ಮಣ್ಣಿನ ಸ್ಥಿತಿ, ಪ್ರಿಯ ಸಹೋದರ ಸ್ಥಿತಿ ಅದಾಗಿತ್ತು. And the thorny soil ಅಲ್ಲಿ ಮುಳ್ಳು ಗಿಡಗಳ ಕೂಡಿದಂತ ಒಂದು ಮಣ್ಣು, are the cares of this world, ಈ ಲೋಕದ ಸಂಗತಿಗಳು, ಜಂಜಾಟಗಳು, the deceitfulness of riches, ಅಲ್ಲಿ ಐಶ್ವರ್ಯವಂತ ಕೂಡಿದಂತಹ ಒಂದು ಸಂಗತಿಗಳು, and the desire for other things ಇನ್ನು ಬೇರೆ ಬೇರೆ ಸಂಗತಿಗಳ ಕುರಿತಾದಂತಹ ಒಂದು ಆಶೆ begins to grow up all around me, ಅಲ್ಲಿ ಎಲ್ಲಾ ಸಂಗತಿಗಳು ನಮ್ಮ ಹೃದಯಗಳಲ್ಲಿ ಪ್ರಾರಂಭವಾಗುವಂತದ್ದಾಗಿದೆ. begins to choke me out. ಅದು ನಾವು ಕೇಳಿದಂತಹ ಸುವಾರ್ತೆಯನ್ನು ಅದು ಬೆಳೆಯದ ಹಾಗೆ ಅದು ಮೊಟಕುಗೊಳಿಸುವಂತದ್ದಾಗಿದೆ. Never reach maturity. ಅದು ಯಾವ ರೀತಿಯ ಪರಿಪಕ್ವತೆಗೆ ಅದು ಬೆಳೆಯುವುದಕ್ಕೆ ಅದು ಬಿಡುವುದಿಲ್ಲ. And the only two soils I haven't been is the 60 and the 100-fold. ಅಲ್ಲಿ ಎರಡು ರೀತಿಯ ಮಣ್ಣು ಕೊಡ್ತಾ ನೋಡ್ತೇವೆ, ಒಂದು 60ರಷ್ಟು, ಇನ್ನೊಂದು 100ರಷ್ಟು ಫಲ ಕೊಟ್ಟಂತ ಒಂದು ಮಣ್ಣುಗಳು. I'm somewhere around the 30-fold or a little bit less than that right now. ಪ್ರಾಯಶಃ ನಮ್ಮಲ್ಲಿ ಕೆಲವರು ಅಲ್ಲಿ 30 ಫಲ ಕೊಡುವಂತ 30ರಷ್ಟು ಫಲ ಕೊಡುವಂತ ಒಂದು ಸ್ಥಿತಿಯಲ್ಲಿ ಪ್ರಾಯಶಃ ನಾವು ಇರಬಹುದು. The only reason I can say that is because God has plowed my heart. ಯಾಕೆಂದಾಗಲೇ ಒಂದೇ ಒಂದು ಕಾರಣ, ಯಾಕೆಂದಾಗಲೇ ದೇವರು ನನ್ನ ಹೃದಯದಲ್ಲಿ ಆತನ ಕಾರ್ಯಪ್ರವೃತ್ತನಾಗಿದ್ದಾನೆ. ಆ ಒಂದು ಕಾರಣದಿಂದ ಅವನು 30ರಷ್ಟು ಫಲವನ್ನು ಕೊಟ್ಟಿದ್ದೇನೆ. And usually God plows your heart with a very hard plow. It's called suffering. ಅನೇಕ ಬಾರಿ ದೇವರು ನಮ್ಮ ಹೃದಯದಲ್ಲಿ ಆತನು ಕಾರ್ಯ ಮಾಡುವಂತದ್ದು ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿದ್ರೆ ಅನೇಕ ಕಷ್ಟಗಳನ್ನು, ಪ್ರಯಾಸಗಳನ್ನು ನಮ್ಮ ಜೀವಿತಗಳಲ್ಲಿ ಆತನು ತರುವಂತವನಾಗಿದ್ದಾನೆ. It's called trials. ಅದು ಅನೇಕ ಶೋಧನೆಗಳಿಗೆ ನಮ್ಮನ್ನು ಒಳಪಡಿಸುವಂತವನಾಗಿದ್ದಾನೆ. And when that plow goes through your heart, it breaks up all that hard soil. ಯಾವಾಗ ದೇವರ ಒಂದು ನೇಗಿಲು ನಮ್ಮ ಹೃದಯವನ್ನು ಅದು ದಾಟಿ ಹೋಗುವಂತದ್ದಾಗಿದೆ, ಆಗ ಅದೆಲ್ಲ ಗಟ್ಟಿಯಾದಂತಹ ಸಂಗತಿಗಳನ್ನು ಹೃದಯದ ಕಾಠಿಣ್ಯವನ್ನು ಅದು ಚಿತ್ರ ಮಾಡುವಂತದ್ದಾಗಿದೆ. And it exposes the rocks and the thorns in your heart. ನಮ್ಮ ಹೃದಯದಲ್ಲಿ ಇರುವಂತಹ ಒಂದು ಗಟ್ಟಿಯಾದಂತಹ ಸಂಗತಿಗಳು, ಅಲ್ಲಿದ್ದಂತಹ ಮುಳ್ಳು ಸಂಗತಿಗಳನ್ನು ಅದು ಹೊರ ತೆಗೆಯುವಂತದ್ದಾಗಿದೆ. And at that moment, you have a choice. ಆ ಸಮಯದಲ್ಲಿ ನಿಮಗೆ ಒಂದು ಆರಿಸಿಕೆ ಅನ್ನುವಂಥದ್ದು ಆತನು ಕೊಟ್ಟಿದ್ದಾನೆ. You say, God, help me get the rocks and the thorns out of my heart. ಕರ್ತನೇ ದಯಮಾಡಿ ನನಗೆ ಸಹಾಯ ಮಾಡು, ನನ್ನ ಹೃದಯದಲ್ಲಿರುವಂತಹ ಗಟ್ಟಿಯಾದಂತಹ ಒಂದು ಕಲ್ಲನ್ನು, ಆ ಮುಳ್ಳು ಬಳ್ಳಿಗಳನ್ನಂತೆ ತೆಗೆದು ನನ್ನ ಹೃದಯದಿಂದ ತೆಗೆದು ಹಾಕು. So that I can have good soil for the seed to grow and produce much fruit for your glory. ನನ್ನ ಹೃದಯದಲ್ಲಿ ಉತ್ತಮವಾದಂತಹ ಒಂದು ಮಣ್ಣಿಗೆ ಜಾಗವನ್ನು ಮಾಡಿಕೊಂಡವನಾಗಿ ಉತ್ತಮವಾದಂತಹ ಫಲವನ್ನು ಕೊಡ್ಲಿಕ್ಕಾಗೋಗಿ ನನಗೆ ಸಹಾಯ ಮಾಡುವ ಎಂಬುದು ನಮ್ಮ ಪ್ರಾರ್ಥನೆ ಅದಾಗಿರಬೇಕು. Or you can take the dirt and you can cover back over the rocks and cover back over the thorns. ಇಲ್ಲದೇ ಇದ್ದರೆ ಅಲ್ಲಿರುವಂತಹ ಕಲ್ಲುಗಳು, ಅಲ್ಲಿಂದ ಮುಳ್ಳುಗಳನ್ನು ಮತ್ತೆ ಅದೇ ಸ್ಥಳಕ್ಕೆ ತುಂಬಿ ಮಣ್ಣನ್ನು ಮುಚ್ಚಿ ಹಾಕಬಹುದು. And pretend that they were never there. ಅಲ್ಲಿ ಪ್ರಾಯಶಃ ನಾಟಕಿಗೆ ಹೋಗಿ ನಾವು ನಾಟಕ ಮಾಡಬಹುದು, ಯಾವ ಸಂಗತಿಗಳು ನನ್ನಲ್ಲಿ ಇಲ್ಲ ಎಂಬುದಾಗಿ. Oh, they're still there. ಬೇರೆ ಆ ರೀತಿಯಾದ ಸ್ಥಿತಿ ಇನ್ನೂ ಸಹ ಇದೆ. You just made a choice. ಆದ್ರೆ ನೀನು ಒಂದು ದೃಢ ತೀರ್ಮಾನದೊಡನೆ ನಾವು ಒಂದು ಆರಿಸುವಿಕೆ ನೀನು ಮಾಡಬೇಕು. Just like these people made a choice. ಇಲ್ಲಿ ಇದ್ದಂತ ಕೆಲವು ಜನರು ಆ ಒಂದು ಆರಿಸುವಿಕೆಯನ್ನು ಅವರು ಮಾಡಿದರು. The choice will be ours in the next few weeks. ಬೇರೆ ಮುಂದಿನ ಕೆಲವು ವಾರಗಳಲ್ಲಿ, ದಿನಗಳಲ್ಲಿ ನಾವು ಆ ಒಂದು ಆರಿಸುವಿಕೆ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. God exposes our hearts. ದೇವರು ನಮ್ಮ ಹೃದಯವನ್ನು ಆತನು ಹೊರಗೆ ತೆಗೆದು ಆತನು ಎಲ್ಲವನ್ನು ತೋರಿಸುವಂತನಾಗಿದ್ದಾನೆ. Seek His grace to remove those rocks and remove those thorns. ನಮ್ಮಲ್ಲಿರುವಂತಹ ಮುಳ್ಳು ಬಳ್ಳಿಗಳನ್ನು, ಆ ಗಟ್ಟಿಯಾದಂತಹ ಕಲ್ಲುಗಳನ್ನು ನನ್ನ ಹೃದಯದ ಎಂಬುದಾಗಿ ಆತನ ಕೃಪೆಗಾಗಿ ನಾವು ಬೇಡುವಂತರಾಗೋಣ. That we might be good soil. ನಮ್ಮ ಒಂದು ಹೃದಯ ಉತ್ತಮವಾದಂತಹ ಮಣ್ಣು, ಉತ್ತಮವಾದಂತಹ ಫಲ ಕೊಡುವುದಕ್ಕೆ ಜಾಗವಾಗುವಂತಹ ಒಂದು ಸ್ಥಳ ಅದಾಗಲಿ. I'll just close with this. Psalm 119. ಕೀರ್ತನೆಗಳು 119ಕ್ಕೆ ಒಂದು ವಚನವನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. Psalm 119:67. 119:67ನೇ ಒಂದು ವಚನ. Before I was afflicted, I went astray, but now I keep your word. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. Before God brings the suffering and before God brings the trials into your life, you were going astray. You were going off the path. ದೇವರು ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ತರುವುದಕ್ಕಿಂತ ಮೊದಲು ನಮ್ಮ ಇಷ್ಟ ಬಂದ ಹಾಗೆ ಜೀವನ ನಮ್ಮದಾಗಿತ್ತು. But when God puts the plow on your heart, ಯಾವಾಗ ದೇವರು ತನ್ನ ನೇಗಿಲು ನಿನ್ನ ಹೃದಯಕ್ಕೆ ಹಾಕುತ್ತಾನೋ, and you're obediently removing the rocks and removing the thorns, ನೀನು ವಿಧೇಯತೆಯಿಂದ ಅಲ್ಲಿದ್ದಂತಹ ಕಲ್ಲುಗಳನ್ನು, ಅಲ್ಲಿದ್ದಂತಹ ಮುಳ್ಳುಗಳನ್ನು ತೆಗೆದು ಹೊರಗೆ ಹಾಕುತ್ತಾ ಇದ್ದಿ. keep His word. ಆತನ ವಾಕ್ಯವನ್ನು ಅಲ್ಲಿ ಜಾಗವನ್ನು The ಕೊಡುವುದಕ್ಕೋಸ್ಕರವಾಗಿ. seed is the word of God. ಆ ಒಂದು ಬೀಜ ಎಂಬುದಾಗಿ ಹೇಳಿರೋದು ದೇವರ ವಾಕ್ಯವನ್ನು ಅದು ಸೂಚಿಸುವಂತದ್ದಾಗಿದೆ. And in good soil with no rocks and with no thorns, it produces fruit. ಯಾವಾಗ ಒಂದು ಹೃದಯದಲ್ಲಿ ಕಲ್ಲುಗಳು, ಮುಳ್ಳುಗಳು ಇಲ್ಲದೆ ಇರುವ ಆ ಒಂದು ಸ್ಥಳದಲ್ಲಿ ಉತ್ತಮವಾದಂತಹ ಫಲವನ್ನು ಅದು ಕೊಡುವಂತದ್ದಾಗಿದೆ. Let's close in prayer. Father, we thank you for this parable. You said it was the most important parable. Without understanding this parable, we couldn't understand the rest. We pray that you would give us wisdom as we study this parable.
And she would also enlighten us to see where the rocks and the thorns are in our hearts, and that you would prepare the soil for the seed, that it would grow and produce some 30, some 60, some 100-fold. In Jesus' name. Amen.